ಓಂ ಶಾಂತಿ. ಇವತ್ತಿನ ಬಾಬ್ದಾದಾರವರ ಅವ್ಯಕ್ತ ಮುರಳಿ ವಿಚಾರ ಸಾಗರ ಮಂಥನ ತರಗತಿಯನ್ನ ಕೇಳಲಿಕ್ಕೆ, ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಲಿಕ್ಕೆ ಮನಸ್ಪೂರ್ವಕವಾಗಿ ಹೃದಯವಂತಿಕೆಯಿಂದ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹೃದಯಪೂರ್ವಕವಾದಂತ ಒಂದು ಸ್ವಾಗತ. ಈ ಮುರಳಿಯ ದಿನಾಂಕ 12 ಡಿಸೆಂಬರ್ 1998ರಲ್ಲಿ ಬಾಬಾ ತನ್ನ ಮಕ್ಕಳಿಗೋಸ್ಕರ ನುಡಿಸಿರುವಂತಹ ಮುರಳಿ. ಈ ಮುರಳಿಯಲ್ಲಿ ಬಾಬಾರವರು ಮಕ್ಕಳನ್ನ ಯಾವ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ತಂದೆಯಾಗಿ ಮಕ್ಕಳಿಗೆ ಬಾಬಾ ಜನ್ಮವನ್ನ ಕೊಟ್ಟಿದ್ದಾರೆ. 850 ಕೋಟಿ ಮನುಷ್ಯಾತ್ಮರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ವಿ ನಾವು. ಅಯೋಗ್ಯರಾಗಿರುವಂತಹ ಆತ್ಮಗಳನ್ನ ಆಯ್ಕೆ ಮಾಡಿ, ಅಷ್ಟು ಯೋಗ್ಯರನ್ನಾಗಿ ಮಾಡಿ, ಪಾಲನೆಯನ್ನ ಕೊಟ್ಟು, ಶಿಕ್ಷಣವನ್ನ ಕೊಟ್ಟು, ದೊಡ್ಡವರನ್ನಾಗಿ ಮಾಡಿ, ಈಗ ನಮಗೆ ಬಾಬಾ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಬ್ರಾಹ್ಮಣರು ಯಾರು? ಪರಮಾತ್ಮನ ಶಕ್ತಿಯನ್ನ, ವಿಶೇಷತೆಯನ್ನ, ಗುಣಗಳನ್ನ, ಸಮಸ್ಯೆಗಳ ಪರಿಹಾರವನ್ನ ಪ್ರಪಂಚಕ್ಕೆ, ವಿಶ್ವಕ್ಕೆ, ಭಕ್ತರಿಗೆ, ಪಂಚತತ್ವಗಳಿಗೆ ತಲುಪಿಸುವಂತಹ ಕಾರ್ಯಕ್ರಮ ಮಾಡುವಂತಹ ಒಂದು ಆತ್ಮ. ಅವನು ಸದಾ ಭಗವಂತನ ಕಾರ್ಯದಲ್ಲಿ ತನ್ನನ್ನು ತಾನು ಜೀವನವನ್ನು ಇಟ್ಟಿರ್ತಾನೆ. ಲೌಕಿಕದಲ್ಲಿ ಬ್ರಾಹ್ಮಣನ ಕೆಲಸ ಪೂಜೆಯನ್ನು ಮಾಡುವಂಥದ್ದು. ಯಾವ ಭಕ್ತರು ಭಗವಂತನ ಹತ್ರ ತನ್ನ ಕಷ್ಟಗಳನ್ನ ಪರಿಹಾರಕ್ಕೋಸ್ಕರ ಬರ್ತಾರೋ, ಅವರ ವಿಚಾರವನ್ನ, ವಿಷಯವನ್ನ ಪರಮಾತ್ಮನಿಗೆ ತಿಳಿಸಿ, ಪರಮಾತ್ಮನಿಂದ ಪರಿಹಾರವನ್ನು ತೆಗೆದುಕೊಂಡು ಭಕ್ತರಿಗೆ ತಿಳಿಸುವಂಥದ್ದು, ಲೋಕ ಕಲ್ಯಾಣಕ್ಕಾಗಿ ಯಜ್ಞಯಾಗವನ್ನ ಮಾಡುವಂಥದ್ದು, ಸದಾ ಪವಿತ್ರ ಜೀವನವನ್ನ ನಡೆಸುವಂಥದ್ದು, ಮತ್ತು ಪರಮಾತ್ಮನ ಕಾರ್ಯದಲ್ಲಿ ಅವರಿಗೆ ಯಾವ ರೀತಿ ಒಂದು ಸಂಭಾವನೆ ಸಿಗತ್ತೆ, ಅದರಿಂದಲೇ ಜೀವನವನ್ನ ಮಾಡುವಂಥದ್ದು. ಇದು ಬ್ರಾಹ್ಮಣನ ಕಾಯಕ, ಕರ್ಮ, ಕೆಲಸ, ಧರ್ಮ. ಹಾಗೆ ಇಲ್ಲಿ ಬಾಬ್ದಾದಾರವರು ನಮ್ಮನ್ನ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಆದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಪ್ರತಿದಿನ ಭಗವಂತನ ಸಮ್ಮುಖದಲ್ಲಿ ರಾಜಯೋಗದಲ್ಲಿ ಹೋದಾಗ ನನಗೆ ವೈಯಕ್ತಿಕವಾಗಿ, ಶಾರೀರಿಕವಾಗಿ, ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ನಾವು ಬೇಡ್ತಾ ಇದ್ದೇವಾ? ಅಥವಾ ಭಗವಂತನ ಒಂದು ಸಾಧನವಾಗಿ ಭಗವಂತ ಈ ಪ್ರಪಂಚಕ್ಕೆ ಯಾರು ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೋ ಅದನ್ನು ಕೊಡಲಿಕ್ಕೆ ಸಾಧನವಾಗಿದ್ದೇವ? ಚೆಕ್ ಮಾಡ್ಕೊಳ್ಳಿ. ವರ್ತಮಾನ ಸಮಯದಲ್ಲಿ ಬಾಬಾ ಹೇಗೆ ಹೇಳ್ತಾರೆ ಅಂತಂದ್ರೆ, ಬೇರೆ ದಿನಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಭಕ್ತರು ಹೋದಾಗ ಭಕ್ತರು ತೆಂಗಿನಕಾಯಿ, ಹೂವು ಎಲ್ಲ ತಗೊಂಡು ಬರ್ತಾರೆ, ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ. ಬ್ರಾಹ್ಮಣ ಕೇಳಿ ಅವ್ರು ತಂದಿರುವಂತ ವಸ್ತುವನ್ನೆಲ್ಲ ಒಳಗಡೆಗೆ ಗರ್ಭಗುಡಿ ತೆಗೆದುಕೊಂಡು ಹೋಗಿ ಸಂಕಲ್ಪವನ್ನ ಮಾಡಿ, ಪೂಜೆಯನ್ನ ಮಾಡಿ, ಆರತಿಯನ್ನ ಮಾಡಿ, ಪ್ರಸಾದ ತಂದುಬಿಟ್ಟು ಭಕ್ತರ ಕೈಯಲ್ಲಿ ಕೊಡ್ತಾರೆ. ಅಷ್ಟು ಸಮಯ ಬ್ರಾಹ್ಮಣನಿಗೂ ಇರ್ತದೆ, ಅಷ್ಟು ಸಮಯ ಭಕ್ತರಿಗೂ ಕೂಡ ಇರ್ತದೆ. ಅದು ಶಿವರಾತ್ರಿ ಸಮಯದಲ್ಲಿ ಎಷ್ಟು ಒಂದು ಜನ ಇರ್ತಾರೆ ಅಂತಂದ್ರೆ ಬ್ರಾಹ್ಮಣನಿಗೆ ಪ್ರಸಾದ ಕೊಡ್ಲಿಕ್ಕೆ ಪುರ್ಸತ್ತಿರೋದಿಲ್ಲ, ಅಷ್ಟು ತುಂಬಾ ಜನ ತುಂಬಿರ್ತಾರೆ. ಹಾಗೆ ವರ್ತಮಾನ ಸಮಯದಲ್ಲಿ ಪ್ರಸಾದ ಕೊಡಬೇಕಾದ್ರೆ ಆ ಬ್ರಾಹ್ಮಣನ ಬೆನ್ನು ಶಿವನ ಕಡೆಗಿರ್ತದೆ, ಅಂತಂದ್ರೆ ದೇವರ ಕಡೆಗಿರ್ತದೆ, ಮುಖ ಭಕ್ತರ ಕಡೆಗಿರ್ತದೆ. ಭಕ್ತರು ಕೈ ಒಬ್ಬರು ಮುಂದೆ ಒಬ್ರು ಕೈ ಹಿಂಗ್ ಇಡ್ತಾ ಇರ್ತಾರ. ಸ್ತ್ರೀನೋ, ಪುರುಷನೋ, ಚಿಕ್ಕವರೋ, ದೊಡ್ಡವರೋ, ಹಿಂದೂನೋ, ಮುಸ್ಲಿಮರೋ, ಯಾರು ಗೊತ್ತಿರೋದಿಲ್ಲ, ಕೈ ಹಿಡಿದವ್ರಿಗೆಲ್ಲ ಕೊಡ್ತಾ ಹೋಗುತ್ತಷ್ಟೆ. ಆ ರೀತಿ ಬಾಬಾ ಹೇಳ್ತಾರೆ, ಒಂದು ದೇವಸ್ಥಾನದಲ್ಲಿ ನೂರಾರು ಭಕ್ತರು ಭಗವಂತನ ಪ್ರಸಾದಕ್ಕೋಸ್ಕರ ನೂಕುನುಗ್ಗಲಲ್ಲಿ ಬಂದಿರ್ತಾರೆ. ಈಗ ನಾನು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ, ನಿಮ್ ಹಿಂದ್ಗಡೆ ಬಾಬ್ದಾದ ಇದ್ದಾರೆ,
ಎದುರುಗಡೆ ಪೂರ್ತಿ ವಿಶ್ವನೇ ಇದೆ, 3 ಲೋಕನೇ ಇದೆ, ಸರ್ವ ಆತ್ಮರಿದ್ದಾರೆ, ಮನುಷ್ಯಾತ್ಮರ ಸಹಿತ ಸರ್ವ ಆತ್ಮರಿದ್ದಾರೆ. ಪ್ರತಿಯೊಂದು ಕಣ ಕಣಗಳು ಕೂಡ ಭಗವಂತನ ಪ್ರಸಾದವನ್ನ ಕೊಡಿ ಅಂತ ಕೂಗ್ತಾ ಇದ್ದಾರೆ. ಹಾಗೆ ಆ ಒಂದು 3 ಲೋಕದ ಎದುರುಗಡೆಗೆ ನೀವು ಒಂದು ಸಾಧಕನಾಗಿ, ಒಂದು ಮಾಧ್ಯಮವಾಗಿ, ಒಂದು ನಿಮಿತ್ತವಾಗಿ ನಿಂತ್ಕೊಂಡ್ಬಿಟ್ಟು ಭಗವಂತನ ಶಕ್ತಿಯನ್ನ ಪ್ರವಾಹ ಮಾಡುವಂತಹ ಒಂದು ಸಾಧನವಾಗಬೇಕು. ಅಂತಹ ಮಹಾನ್ ಸಾಧನೆ ಮಾಡ್ತಾ ಇರುವಂತಹ, ಆ ಸಾಧನೆಯ ಮೂಲಕ ತಮ್ಮ ಭಾಗ್ಯವನ್ನ ರೆಡಿ ಮಾಡ್ಕೊಳ್ತಾ ಇರುವಂತಹ ಮಕ್ಕಳನ್ನ ಇವತ್ತಿನ ದಿನ ಬಾಬಾರವರು ನೋಡ್ತಾ ಇದ್ದಾರೆ. ಲೌಕಿಕದಲ್ಲೂ ಕೂಡ ಒಂದು ಮಗು ಜನ್ಮವಾದಾಗ ಅವ್ರ ತಾಯಿ ತಂದೆಯವರು ಒಂದು ಗಿಫ್ಟ್ ಕೊಡ್ತಾರೆ. ಚೆನ್ನಾಗಿ ಹಣವಂತ ಇರುವಂತವ್ರು ಏನ್ ಮಾಡ್ತಾರೆ, ಚೈನ್ ಕೂಡ ಕೊಡ್ತಾರೆ. ಇವತ್ತು ನಾನು ಪೇಪರ್ನಲ್ಲಿ ಓದ್ತಾ ಇದ್ದೆ, ಇನ್ಫೋಸಿಸ್ನ ಚೇರ್ಮನ್ ನಾರಾಯಣ ಮೂರ್ತಿ ಅವರು ತನ್ನ ಮೊಮ್ಮಗು 4 ತಿಂಗಳ ಮಗು ಅಂತಷ್ಟೇ, 4 ತಿಂಗಳ ಮಗುಗೆ ಎಷ್ಟು 100-200 ಕೋಟಿ ಶೇರ್ ಅನ್ನ ಕೊಟ್ಬಿಟ್ಟಿದ್ದಾರೆ. 6 ತಿಂಗಳ ಮಗು ಇದಾನ್ ಯಾರು ಅಂತಾನೆ ಗೊತ್ತಿಲ್ಲ. ಅವರ ಹೆಸರಿನಲ್ಲಿ ಅಷ್ಟು ಶೇರ್ ಅಮೌಂಟ್ ಅನ್ನ ಕೊಟ್ಬಿಟ್ಟಿದಾರಂತ, ತಮ್ಮ ಕಂಪನಿ ಮಾಲೀಕರನ್ನ ಮಾಡ್ಬಿಟ್ರೆ ಇವಾಗ್ಲೇ. ಯಾಕೆ? ಅವನು ಬಂದು ಏನು ಮಾಡದಿದ್ರು ಕೂಡ ಅವನ ಮನೆಯಲ್ಲಿ ಮೊಮ್ಮಗನಾಗಿ ಹುಟ್ಟಿರೋ ತಕ್ಷಣದಲ್ಲಿ ಆ ಅಧಿಕಾರ ಅವರಿಗೆ ಬಂದು ಬಿಡ್ತು. ಹಾಗಿದ್ರೆ ಆ ಸರ್ವಶಕ್ತಿವಂತನಾದಂತ ಭಗವಂತ ನಮ್ಮ ಮಕ್ಕಳಿಗೆ ಜನ್ಮತಃ ಯಾವ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ, ನಮ್ಮಿಂದ ಏನು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಬಾಬಾ ನಮ್ಮನ್ನ ಯಾವ ರೀತಿ ಉಪಯೋಗ ಮಾಡುವಂತಹ ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಮೊದಲು ನಿಮ್ಗೆಲ್ಲ ಗೊತ್ತು, ಚಿಕ್ಕ ಮಗು ಸ್ನಾನ ಮಾಡಿಸ್ಕೊಂಡು ಬಂದ್ರೆ ಅಮ್ಮ ಏನ್ ಮಾಡ್ತಾರೆ, ಕಾಡಿಗೆ ಇರ್ತಾರೆ, ಮೊದಲು ಇಲ್ಲಿ ತಿಲಕ ಇರ್ತಾರೆ ಇಲ್ಲಿ ಅಲ್ವಾ, ಹೆಣ್ಮಕ್ಳಾದ ಕುಂಕುಮವನ್ನ ಇರ್ತಾರೆ ಅಲ್ವಾ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಹುಟ್ಟಿದ ತಕ್ಷಣದಲ್ಲಿ ಭಗವಂತ ಬ್ರಹ್ಮಾರವರ ಮೂಲಕ ಒಂದು ತಿಲಕವನ್ನು ಇಟ್ಟಿದ್ದಾರೆ. ಯಾವ ತಿಲಕ? ಸ್ಮೃತಿಯ ತಿಲಕ ಅಂತ. ಯಾವ್ದಾರ ಸ್ಮೃತಿ? ನಾನು ಯಾರು? ಬ್ರಾಹ್ಮಣ. ಅಂದ್ರೆ ಭಗವಂತನ ಕಾರ್ಯವನ್ನ ಮಾಡುವುದೇ ನನ್ನ ಕಾಯಕ ಕೆಲಸ. ಬ್ರಾಹ್ಮಣ ನಾನು. ಬ್ರಾಹ್ಮಣನಾದಂತವ್ರು ಶುದ್ಧದ ಕೆಲಸ ಮಾಡುವಂಗಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ವಿ, ಸಿಗರೇಟ್ ಸೇದ್ ಬಿಟ್ವಿ, ಗುಟ್ಕಾ ತಿಂದ್ಬಿಟ್ವಿ, ಆಗೋದಿಲ್ಲ. ಫಿಲ್ಮಿಗೆಲ್ಲ ಹೋದ್ವಿ, ಆಗೋದಿಲ್ಲ. ಹೋಟೆಲ್ಗಳ ತಿಂದ್ವಿ, ಆಗೋದಿಲ್ಲ. ಅವರಿಗೊಂದು ನೀತಿ ನಿಯಮ ಕಾನೂನು ಅಂತ ಬಿಟ್ಟು ಇರ್ತದೆ. ಹಾಗೇನೆ ಮಾನಸಿಕವಾಗಿ ನಾವು ಭಗವಂತನಿಂದನೇ ತೆಗೆದುಕೊಳ್ಬೇಕೇ ಹೊರತು ಈ ಪ್ರಪಂಚದ ಯಾವುದೇ ರೀತಿಯ ಸ್ಥೂಲ ಮತ್ತು ಸೂಕ್ಷ್ಮ ವಸ್ತುಗಳನ್ನ ಈ ಶರೀರಕ್ಕಾಗ್ಲಿ, ನನ್ನ ಮನಸ್ಸಿಗಾಗ್ಲಿ, ಆತ್ಮಕ್ಕಾಗಿ ನಾನು ಕೊಡುವಂತವನಾಗಬಾರದು. ಅವನಿಗೆ ಹೇಳಲಾಗತ್ತೆ ಸತ್ಯ ಬ್ರಾಹ್ಮಣ. ಇವತ್ತು ನಮ್ಗೆ ಏನು ನೀರು ಸಿಕ್ಕಿದ್ರು, ಹಣ್ಣು ಸಿಕ್ಕಿದ್ರು, ಊಟ ಸಿಕ್ಕಿದ್ರು, ಇದು ನಾನು ಇವತ್ತು ಮಾಡಿರುವಂತ ಕರ್ಮದ ಫಲ. ಬ್ರಾಹ್ಮಣನಾದಂಥವನು ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ, ಸಂಧ್ಯಾ ವಂದನೆಯನ್ನ ಮಾಡಿ, ದೇವರ ಒಂದು ವಿಗ್ರಹಗಳಿಗೆ ಅಭಿಷೇಕವನ್ನ ಮಾಡಿ, ತಾನು ಮಾಡಿರುವಂತ ಆಹಾರವನ್ನ ದೇವರಿಗೆ ನೈವೇದ್ಯವನ್ನ ಮಾಡಿ, ಆಮೇಲೆ ಆ ನೈವೇದ್ಯವನ್ನ ಮನೆಗೆ ತೆಗೆದುಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ಉಪಹಾರದ ರೂಪದಲ್ಲಿ ಸ್ವೀಕಾರ ಮಾಡ್ಬೇಕು. ಹಾಗೇನೆ ಇದೆಲ್ಲ ಸಂಗಮ ಯುಗದ ನೆನಪಿನ ಅರ್ಥನೇ ಆಗ್ತದೆ. ಹಾಗೆ ನಾವು ಇಷ್ಟರ ಮಟ್ಟಿಗೆ ನಾವು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಏನು ಸಿಗತ್ತೋ ಅದು ಭಗವಂತನೇ ಸಿಗ್ತಾ ಇದೆ. ಅದು ಸಿಗಬೇಕು ಅಂದ್ರೆ ನೀವೇನಾದ್ರು ಮಾಡ್ಬೇಕಲ್ಲ. ಬ್ರಾಹ್ಮಣ ಕೈ ಕೊಟ್ಕೊಂಡು ಮನೇಲಿ ಮಲ್ಕೊಂಡಿದ್ದಿದ್ರೆ ಯಾರವರೆಗೆ ಬಂದ್ಬಿಟ್ಟು ದಕ್ಷಿಣೆ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಹೇಳಿ ನೋಡೋಣ. ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕು ತಾನೆ, ಪೂಜೆ ಮಾಡುವಂತ ಯೋಗ್ಯತೆ ಇರಬೇಕು ತಾನೆ, ಅವಾಗ ತಾನೇ ಜನ ಕರೀತಾರೆ, ಚೆನ್ನಾಗಿ ದಕ್ಷಿಣೆಗಳು ಬರ್ತಾವೆ. ಹಾಗೆ ಪ್ರತಿದಿನ ಈಶ್ವರ ಶಕ್ತಿಯನ್ನು ವಿಶ್ವಕ್ಕೆ ನಾವು ಎಷ್ಟು ಕೊಡ್ತಾ ಇದ್ದೀವಿ, ಜ್ಞಾನವನ್ನು ಎಷ್ಟು ಕೊಡ್ತಾ ಇದ್ದೀವಿ, ಭಗವಂತನ ಪರಿಚಯವನ್ನು ಎಷ್ಟು ಕೊಡ್ತಾ ಇದ್ದೀವಿ, ಅದರ ಆಧಾರದಲ್ಲಿ ನಿಮ್ಗೆ ಎಷ್ಟು ಈಶ್ವರನ ಕಡೆಯಿಂದ ಸಿಗಬೇಕು ಅಂತಂದ್ರೆ ನಿಮ್ ಸೇವಾ ಕೇಂದ್ರದಿಂದಲೇ ಸಿಗಬೇಕು, ಟೋಲಿ ಸಿಗಬೇಕು, ಅಥವಾ ಬ್ರಹ್ಮಭೋಜನ ಸಿಗಬೇಕು ಅಂತಲ್ಲ. ನಿಮ್ಮ ಜೀವನದಲ್ಲಿ ಏನು 1 ರೂಪಾಯಿ ಬರ್ತದೋ ಅದು ಈಶ್ವರ ಸೇವೆಯ ಫಲ. ಓಕೆ, ಮೊದ್ಲಿಂದಾಗಿ ಬಾಬಾ ಹೇಳ್ತಾರೆ, ನೀನ್ ಯಾರು? ಬ್ರಾಹ್ಮಣ. ಲೌಕಿಕದವ್ರಿಗೆ ಇರ್ತದಲ್ಲ, ಡಾಕ್ಟರ್ ಅದು ನಾನು ಡಾಕ್ಟರ್, ಇಂಜಿನಿಯರ್ ಅದೇ ಇಂಜಿನಿಯರ್, ಅಥವಾ ನಾನು ರಾಜಕೀಯ ನಾಯಕನಾದ ನಾಯಕ ಹೇಳುವಂತ ಸ್ಮೃತಿ ಇರ್ತದಲ್ಲ. ಅದೇ ನಿಮಗೆ ಶಾರೀರಿಕವಾಗಿ ನಾನು ಪುರುಷ ಸ್ತ್ರೀ ಹೇಳುವಂತ ಸ್ಮೃತಿ ಇರ್ತದೆ. ನಾವು ಕರ್ನಾಟಕದವರು, ಬೆಂಗಳೂರಿನವರು ಹೇಳುವಂತ ಸ್ಮೃತಿ ಇರ್ತದೆ. ಹಾಗೇನೆ ನಾನು ಬ್ರಾಹ್ಮಣ ಹೇಳುವಂತ ಸ್ಮೃತಿಯ ತಿಲಕವನ್ನ ಇಡ್ತಾರೆ. ಇನ್ನೂ ಬಾಬಾ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಮದುವೆಯಾದಾಗ ಪತಿ ತನ್ನ ಪತ್ನಿಯ
ಹಣೆಗೆ ಒಂದು ತಿಲಕವನ್ನ ಇಟ್ಟಾಗ ಅವಳೇನ್ ಮಾಡ್ತಾಳೆ, ಇಂಥವ್ರು ನನ್ನ ಪತಿ ಹೇಳುವಂತ ಸ್ಮೃತಿನ ಇಟ್ಕೊಳ್ತಾನೆ. ನಾನು ಇಂಥವಳ ಪತ್ನಿ, ಇಂಥವರ ಪತ್ನಿ. ಆ ಸ್ಮೃತಿ ಇರುತ್ತಲ್ಲ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇದ್ರೂ ಕೂಡ ನಾನು ಇಂಥವರ ಪತ್ನಿ, ಇವರ ಮನೇಲಿ ವಾಸ ಮಾಡ್ತಿದ್ದಾನೆ, ನನಗೆ ಎಲ್ಲೇ ಹೋಗ್ಬೇಕಾದ ಖರ್ಚಿಗೆ ನನ್ನ ಮನೆಯವರು ಕೊಡ್ತಾರೆ, ನನ್ನ ಎಲ್ಲ ಆಗು ಹೋಗುಗಳನ್ನ ಕಷ್ಟಗಳನ್ನ ಎಲ್ಲವನ್ನ ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ. ಹಾಗೆ ತಿಳ್ಕೊಳ್ತಾರಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸಂಘ, ಸಂಯೋಗ, ಜೊತೆಗಾರ, ಸಂಬಂಧಿ ಯಾರು? ಪರಮಾತ್ಮ. ಈ ಸ್ಮೃತಿ ಇದೆಯಾ? ಈಗ ಒಂದು ಮನೆಗೆ ನಿಮಗೆ ಮದುವೆ ಮಾಡಿಕೊಟ್ಟ ಮೇಲೆ ಪತಿ ಜೊತೆಗೆ ಇರ್ಬೇಕಾದ್ರೆ ಪತಿಯ ಸಂಬಂಧಿಕರು ಯಾರ್ಯಾರಿದ್ದಾರೆ? ಅಪ್ಪ ಅಮ್ಮ, ಅಥವಾ ನಿಮ್ಮ ಅತ್ತೆ ಮಾವ, ಅಥವಾ ನಿಮ್ಮ ಮಕ್ಕಳು, ಆ ಮನೇಲಿ ಯಾರ್ಯಾರಿದ್ದಾರೆ ಮತ್ತು ಪತಿಯ ಆಸ್ತಿ ಏನಿದೆ ಅದೆಲ್ಲವನ್ನ ನಿರ್ವಹಣೆ ಮಾಡುವಂಥದ್ದು ಪತ್ನಿಯ ಕರ್ತವ್ಯ. ಹಾಗೇನೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ನಾನು ನಿಮಗೆ ಸ್ಮೃತಿಯ ತಿಲಕವನ್ನ ಕೊಡೋದ್ರ ಜೊತೆಗೆ ಪವಿತ್ರತೆ ಕಿರೀಟವನ್ನು ಕೂಡ ಕೊಟ್ಟಿದ್ದಾನಂತೆ. ಉಡುಗೊರೆ ಕೊಡ್ಬೇಕಲ್ಲ ನಿಮಗೆ. ಯಾವ್ದದು ಉಡುಗೊರೆ? ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ನೀವು ಭಗವಂತನ ಮಗುವಾದ ಮೇಲೆ ನೀವು ಮಾನಸಿಕವಾಗಿ ಪ್ರಪಂಚದಿಂದ ಯಾವುದೇ ಆಹಾರವನ್ನ ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಬ್ರಾಹ್ಮಣನಾದವನು ಹೊರಗಡೆ ಪ್ರಪಂಚದಿಂದ ಯಾವುದೇ ಆಹಾರ ಸ್ವೀಕಾರ ಮಾಡಬಾರ್ದು. ಅವನು ಮಾಡಿರೋದನ್ನೇ ತಿನ್ಬೇಕು. ದೇವರಿಗೆ ನೈವೇದ್ಯ ಇಟ್ಟಿರೋದನ್ನೇ ಸ್ವೀಕಾರ ಮಾಡ್ಬೇಕಾಗ್ತದೆ. ಹಾಗೇನೆ ನೀವು ಆತ್ಮಿಕ ವಿಷಯವನ್ನ, ಪರಮಾತ್ಮ ಕೊಡುವಂತ ಜ್ಞಾನವನ್ನ, ಪರಮಾತ್ಮ ಕೊಡುವಂತ ವಿಚಾರಧಾರೆಗಳನ್ನ, ಭಗವಂತ ಕೊಡುವಂತ ಶ್ರೀಮತವನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ ಹೊರತು ಪರಮತವನ್ನ, ಗೂಗಲ್ ಕೊಡುವಂತ ಮತವನ್ನ, ಯೂಟ್ಯೂಬ್ ಕೊಡುವಂತ ಮತವನ್ನ, ದೇಹದಾರಿಗಳು ಸಂಬಂಧಿಕರು ಕೊಡುವಂತ ಮತವನ್ನ ನೀವು ತೆಗೆದುಕೊಳ್ಳಬಾರದು. ಯಾರು ಏನು ಹೇಳಿದ್ರು ಕೂಡ ನೀವು ಅದನ್ನ ಭಗವಂತನ ಎದುರುಗಡೆಗಿಟ್ಟು ಅವರಂತ ನಡಿಬೇಕು. ನಮಗೆಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿ ಮಹಿಳೆಯರಿಗೆ ತುಂಬಾ ಜನ ತುಂಬಾ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ಏನೇ ನಿರ್ಣಯ ಮಾಡ್ಬೇಕು ಅಂತಂದ್ರೆ ಆ ವಿಷಯವನ್ನ ಪತಿ ಎದುರುಗಡೆಗೆ ಇಟ್ಟು ಪತಿ ಏನು ಪರ್ಮಿಷನ್ ಕೊಡ್ತಾರೋ ಅದೇ ರೀತಿ ನಡೆಯುವಂಥದ್ದೇ ಪತ್ನಿಯ ಧರ್ಮ. ಹಾಗೇನೆ ನಮ್ಮ ಜೀವನದಲ್ಲಿ ಏನೇ ಘಟನಾವಳಿಗಳು ಬಂದೂ ಕೂಡ ಅದನ್ನ ಭಗವಂತನ ಎದುರುಗಡೆಗಿಟ್ಟು ಭಗವಂತನ ಸಲಹೆ ಸೂಚನೆ ಪಡೆದುಕೊಂಡು ಅದರಂತೆ ನಡೆಯುವಂಥವರೇ ಬ್ರಾಹ್ಮಣರು. ಅದಕ್ಕಾಗಿ ಭಗವಂತ ಮೊದಲು ನಾನು ಹೇಳ್ತಾರೆ, ಎಷ್ಟು ನೀವು ಪವಿತ್ರವಾಗಿರ್ತಿರೋ ಅದರ ಒಂದು ಪ್ರಭಾವ ಮತ್ತು ಪರಿಣಾಮ ಪವಿತ್ರತೆ, ಹಗುರತೆಯ ಕಿರೀಟ ಹೇಳುವಂಥದ್ದು ಕಾಣುತ್ತೆ. ಅದನ್ನು ನೀವು ದೇವತೆಗಳಿಗೆ ಫೋಟೋದಲ್ಲಿ ನೋಡಿರಬಹುದು. ದೇವತೆಗಳ ಹಿಂದ್ಗಡೆ ಪ್ರಭಾವಳಿ ರೂಪದಲ್ಲಿ ತಲೆ ಹಿಂದ್ಗಡೆಗೆ ಬಿಳಿಯ ಚಕ್ರಾಕಾರದ ಕಿರೀಟವನ್ನ ಎಲ್ಲ ದೇವತೆಗಳ ಎದುರುಗಡೆ ತೋರಿಸುತ್ತಾರೆ. ಯಾಕಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಆ ಒಂದು ಶಕ್ತಿ ಇರುತ್ತಂತೆ, ಯೋಗ್ಯತೆ ಇರುತ್ತೆ. ಅದಾದ್ಮೇಲೆ 2ನೇ ಕಿರೀಟ ಬಾಬಾ ಕೊಟ್ಟಿದ್ದಾರೆ, ಜವಾಬ್ದಾರಿ. ಏನದು? ಮಕ್ಕಳೇ, ನೀವು ವಿಶ್ವವನ್ನ ಕಲ್ಯಾಣ ಮಾಡ್ಬೇಕು. ನಿಮ್ಮ ಕಲ್ಯಾಣ, ಶರೀರದ ಕಲ್ಯಾಣ, ಮಕ್ಕಳ ಕಲ್ಯಾಣ, ಯಾವುದೇ ಊರಿನ ಕಲ್ಯಾಣ, ಸೆಂಟರ್ನ ಕಲ್ಯಾಣ, ಜೋನಿನ ಕಲ್ಯಾಣ ಅಲ್ಲ. ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿರೋದು ಯಾವ್ದಕ್ಕೆ? ಇಷ್ಟು ದಿನದವರೆಗೆ ನೀವು ಸಣ್ಣವರಾಗಿದ್ರಿ ಸರಿ. ನೋಡಿ, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರೆ ಅಪ್ಪ ಅಮ್ಮ ಸುಮ್ನೆ ಇರ್ತಾರೆ. ಟಿವಿ ನೋಡ್ಬೇಕು, ಧಾರಾವಾಹಿ ನೋಡ್ತಾ ಇದ್ರೆ ಸುಮ್ನೆ ಇರ್ತಾರೆ, ಊರ್ತಿರ್ತಾರೆ, ಸುಮ್ನೆ ಇರ್ತಾರೆ. ಆದ್ರೆ ಮಗು ಶಿಕ್ಷಣ ಮುಗಿಸಿ ಕೆಲ್ಸಕ್ಕೆ ಹೋದ್ಮೇಲೆ ಹೇಳ್ತಾರೆ, ಫಸ್ಟ್ ಕೆಲಸ ಮುಗಿಸ್ಕೊಂಡ್ ಬಾ, ನಿನ್ನ ಜವಾಬ್ದಾರಿ ನಿರ್ವಹಣೆ ಮಾಡು, ಆಮೇಲೆ ಏನ್ ಬೇಕಾದ್ರು ಅದನ್ನ ಸೀರಿಯಸ್ ಆಗಿ ಮಾಡ್ಬೇಕು. ತಂದೆ ಶ್ರೀಮಂತವಾಗಿದೆ ಏನ್ ಹೇಳ್ತಾರೆ, ನಾನು ಮಾಡಿರುವಂತ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದೇನು. ಹಾಗೆ ಭಗವಂತ ಏನ್ ಹೇಳ್ತಾರೆ, ವಿಶ್ವ ಕಲ್ಯಾಣದ ನಿನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೋ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮಕ್ಕಳು ಸುಮ್ಮನೆ ಇರ್ತಾರ? ಜವಾಬ್ದಾರಿ ಕಿರೀಟ ಕೊಟ್ಟಿದೀಯ ಅಂತಂದ್ಮೇಲೆ ಒಂದು ಆಫೀಸ್ ಬೇಕಲ್ವಾ, ನಮ್ಗೆ ಕುತ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಲ್ವಾ, ಚೇರ್ ಬೇಕಲ್ಲ, ಟೇಬಲ್ ಬೇಕಲ್ಲ, ಅದನ್ನ ಕೊಡು ಅಂತ ಕೇಳ್ತಿದ್ದಾರೆ. ಯಾರು? ಮಕ್ಕಳು. ಕೆಲಸ ಏನಾದ್ರೂ ಮಾಡ್ಲಿ, ಏನ್ ಬೇಕು? ಸಿಂಹಾಸನ ಬೇಕು, ಚೇರ್ ಬೇಕು, ಸ್ಥಳ ಬೇಕು ಅಲ್ವಾ? ಇವತ್ತು ನೋಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಂದ ಮನೆಗೆ ಬಂದ್ರೆ ಮಣ್ಣಿನ ನೆಲ, ಸೆಗಣಿಯಿಂದ ಸಾಚಿರೋದು ಸರಿನಾ? ಅದೇ ನೆಲದ ಮೇಲೆ ಕೂತ್ಕೊಂಡು ಬಗ್ ಬಿಟ್ಟು ಬುಕ್ ನೆಲದ ಮೇಲೆ ಇಟ್ಬಿಟ್ಟು ಏನ್ ಮಾಡ್ತಿದ್ವಿ, ಹೋಮ್ ವರ್ಕ್ ಬರಿತಾ ಇದ್ವಿ. ಇನ್ನು ಹೆಚ್ಚಿಗೆ ಏನಾದ್ರು ಸಿಕ್ಕಿದ್ರೆ ಗೋಣಿಚೀಲ ಹಾಕೊಂಡ್ಬಿಟ್ಟು ಮಲ್ಕೊಳ್ಬೇಕಿತ್ತು ಸರಿನಾ? ಅದು ಈಗ ಮಕ್ಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ LKG ಸ್ಟಾರ್ಟ್ ಆದ ತಕ್ಷಣ ಸಣ್ಣದಾಗಿರುವಂತ ಚೇರು ಮತ್ತು ಟೇಬಲ್ ಬೇಕು ಅಷ್ಟೇ. ಸಾಧನಗಳು ಫಸ್ಟ್ ಬೇಕು. ಅವ್ರು ಎಷ್ಟಾರು ಓದ್ಲಿ, ಆದ್ರೆ ಫಸ್ಟ್ ಸಾಧನಗಳು ಬೇಕಾಗಿದೆ ಅಲ್ವಾ? ಶೂ ಅಂತೆ, ಟೈ ಅಂತೆ, ಬಟ್ಟೆ ಅಂತ ಏನೇನೇನೇ ಎಲ್ಲಾ ವ್ಯವಸ್ಥೆಗಳು ಹೊಸ, ಮತ್ತೆ ಪ್ರತಿ ವರ್ಷ ಹೊಸ ಬ್ಯಾಗೇ ಬೇಕು. ಮತ್ತೆ
ನಮ್ಗೆಲ್ಲ ಹೇಗಿತ್ತು ಅಂದ್ರೆ ಯಾರು ಉಪಯೋಗ ಮಾಡ್ಬಿಟ್ಟು ಅಥವಾ ನಮ್ಮ ಮನೇಲಿ ಏನಾದ್ರು ಹಳೆ ಬಟ್ಟೆಗಳಿದ್ದು ಅದನ್ನ ಹೊಲ್ದಿರುವಂತದ್ದು ಏನ್ ಮಾಡ್ತಿದ್ರು ಪಾಟಿ ಚೀಲ ಮಾಡೋರು. ಸರಿನಾ? ನಮ್ಗೆಲ್ಲ ಗೊತ್ತು ಇವಾಗ ಪಾಟಿ ಅಂತೂ ಕಾಣೋದೇ ಇಲ್ಲ. ಸರಿನಾ? ಅಂತ ಒಂದು ಕಾಲ ಇತ್ತು. ಅದು ಇವತ್ತೇನಾಗಿದೆ, ಪರಿವರ್ತನೆ ಆಗಿದೆ. ಹಾಗೆ ಮಕ್ಕಳು ಕೇಳ್ತಾ ಇದ್ದಾರೆ, ಭಗವಂತ ನನಗೊಂದು ಸ್ಥಳವನ್ನ ಕೊಡು. ಅವಾಗ ನೀವು ಯೋಗ್ಯ ಮಕ್ಕಳಾಗಿರೋದಕ್ಕೆ ಭಗವಂತ ಹೇಳ್ತಾರೆ, ಎಲ್ಲಿ ಕೂತ್ಕೊಂಡು ಮಾಡ್ಬೇಕು ಈ ಕೆಲಸವನ್ನ? ತಂದೆಯ ಮಡಿಲಿನಲ್ಲಿ, ತಂದೆಯ ಹೃದಯದಲ್ಲಿ, ಹೃದಯ ಸಿಂಹಾಸನದಲ್ಲಿ. ನೋಡಿ, ಸಿಂಹಾಸನ ಹಿಂದಿರ್ತದೆ, ವ್ಯಕ್ತಿ ಅದರ ಮೇಲೆ ಕೂತ್ಕೊಂಡಿರ್ತಾನೆ. ಹಾಗೆ ಬಾಬ್ ದಾದಾರವರ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ವಿಶ್ವ ಕಲ್ಯಾಣದ ಕಾರ್ಯವನ್ನ ನೀನು ಮಾಡಬೇಕು. ಯಾವ ಮಗು ತಾಯಿ ತಂದೆಯ ಮಡಿಲಲ್ಲಿ ಕೂತ್ಕೊಂಡಿರ್ತಾರೋ ತಕ್ಷಣದಲ್ಲಿ ಏನಾದ್ರು ತಪ್ಪು ಮಾಡಿದ ತಕ್ಷಣದಲ್ಲಿ ತಾಯಿ ಸರಿ ಮಾಡ್ಬಿಡ್ತಾರೆ. ಯಾರಿಗೂ ಏಟು ಕೊಡ್ಬೇಕಂತ ಮಗು ಕೈ ಹಿಂಗೆ ಎತ್ತಿದ ತಕ್ಷಣದಲ್ಲಿ ಮಗು ಏನ್ ಮಾಡ್ತಾರೆ, ತಾಯಿ ಏನ್ ಮಾಡ್ತಾರೆ, ತಕ್ಷಣದಲ್ಲಿ ಕೈ ಏನೇನ್ ಮಾಡ್ತಾಳೆ, ಹಿಂದೆ ಕೇಳ್ಕೊಳ್ತಾಳೆ. ಏನಾದ್ರೂ ಒಂದು ತಪ್ಪನ್ನು ಮಾತಾಡಿದಾಗ ನೋಡು ಮಗು ಹಿಂಗ್ ಮಾತಾಡಬಾರ್ದು, ತಕ್ಷಣ ಏಟು ಕೊಡ್ತಾಳೆ. ಹಾಗೆ ನೀವು ತಾಯಿಯ ಮಡಿಲಲ್ಲಿ ಇದ್ದಾಗ ಮುರಳಿ ಮುಖಾಂತರ ಸ್ಪಷ್ಟವಾಗಿ ತಿಳಿಸ್ತಾರೆ, ಮಗು ನೀನ್ ಇದನ್ನ ಮಾಡಿ ತಪ್ಪು, ಇದು ಹೀಗೆ ಮಾಡಬಾರ್ದು, ಇದನ್ನ ಈ ರೀತಿ ನೀನು ಸರಿ ಮಾಡ್ಕೊಳ್ಬೇಕು ಹೇಳುವಂತ ವಿಷಯವನ್ನ ನಮಗೆ ಬಾಬಾ ಮುರಳಿ ಮೂಲಕ ತಿಳಿಸ್ತಾರೆ. ಅದಕ್ಕಾಗಿ ಇವತ್ತು ಬಾಬ್ ದಾದಾ ಸ್ಮೃತಿಯ ತಿಲಕವನ್ನ ಇಟ್ಟು, ಪವಿತ್ರತೆಯ ಕಿರೀಟವನ್ನು ಉಡುಗೊರೆಯಾಗಿ ಕೊಟ್ಟು, ವಿಶ್ವ ಕಲ್ಯಾಣದ ಕಿರೀಟವನ್ನು ಜವಾಬ್ದಾರಿಯಾಗಿ ಕೊಟ್ಟು, ತನ್ನ ಹೃದಯದಲ್ಲಿ ಮಕ್ಕಳನ್ನ ಇಟ್ಕೊಂಡು, ಮಗು ಮುಂದಿನ ಕೆಲಸವನ್ನು ನೀನು ಮಾಡು. ತಾಯಿಯ ಮಡಿಲಲ್ಲಿ ಕೂತ್ಕೊಂಡಿರೋ ಮಗುಗೇನ್ ಕೆಲಸ? ಊಟ ಮಾಡಿಸೋದು ಅಮ್ಮನ ಕೆಲಸ, ಸ್ನಾನ ಮಾಡೋದು ಅಮ್ಮನ ಕೆಲಸ, ಬಟ್ಟೆ ಹಾಕೋದು ಅಮ್ಮನ ಕೆಲಸ. ಮಗುಗೇನ್ ಕೆಲಸ? ಎಲ್ಲ ಆರಾಮಾಗಿರೋದಷ್ಟೇನೆ. ಈ ರೀತಿ ಸಂಗಮ ಯುಗದಲ್ಲಿ ತನ್ನ ತನುಮನ ಧನ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟು ನಿಶ್ಚಿಂತ ಚಕ್ರವರ್ತಿಗಳ ಆಗಿ, ಇವತ್ತಿನ ವರದಾನ ಅದೇ ಇತ್ತಲ್ಲ, ನಿಶ್ಚಿಂತ ಚಕ್ರವರ್ತಿಗಳಾಗಿ ಎಷ್ಟು ಭಾಗ್ಯವನ್ನ ಮಾಡ್ಕೊಂಡಿದ್ದೀರಿ. ಆ ಭಾಗ್ಯದ ಆಧಾರ ಆತ್ಮ ಅಷ್ಟು ಹೊಳೆಯತ್ತ. ನಮ್ಗೆ ಗೊತ್ತಲ್ಲ, ನೀವು ಹಾಕೊಂಡಿರುವಂತ ಬಟ್ಟೆ ಎಷ್ಟು ಕ್ಲೀನ್ ಆಗಿರ್ತದೋ ಅಷ್ಟು ಹೊಳಿತಾ ಇರ್ತದೆ, ಎಷ್ಟು ಬಿಸಿಲಲ್ಲಿ ಒಣಗಿಸ್ತಿರೋ ಅಷ್ಟು ಹೊಳಿತಾ ಇರ್ತದೆ, ಎಷ್ಟು ಚೆನ್ನಾಗಿ ಇಸ್ತ್ರಿ ಆಗ್ತಿರೋ ಅಷ್ಟು ಹೊಳಿತಾ ಇರ್ತದೆ ಅಲ್ವಾ? ಹಾಗೆ ಆತ್ಮ ಎಷ್ಟು ಪರಿಶುದ್ಧವಾಗತ್ತೋ, ಸಂಪಾದನೆ ಮಾಡ್ಕೊಳತ್ತೋ, ಸಾಲ ಎಲ್ಲ ತೀರಿಸ್ಕೊಳತ್ತೋ ಅಷ್ಟು ಚೆನ್ನಾಗಿ ಹೊಳಿತಾ ಇರ್ತದೆ ಆತ್ಮೀಯರಿಗೆ. ಈ ರೀತಿ ವಿಶ್ವ ಸೇವೆಯನ್ನ ಮಾಡ್ಬಿಟ್ಟು ಯಾರು ಒಂದೊಂದು ಕ್ಷಣದಲ್ಲೂ ಒಂದೊಂದು ಸೆಕೆಂಡಲ್ಲೂ ಕೂಡ ಪದಮದಷ್ಟು ಸಂಪಾದನೆ ಮಾಡಿಕೊಂಡು ಆ ಭಾಗ್ಯವನ್ನ ಮಾಡ್ಕೊಳ್ತಾ ಇದ್ದಾರೆ ಹೇಳುವಂಥದನ್ನ ಭಗವಂತ ಏನ್ ಮಾಡ್ತಾರೆ ತೋರಿಸ್ತಾ ಇದ್ದಾರೆ. ಮಕ್ಕಳೇ, 5,000 ವರ್ಷದಲ್ಲಿ ಇಂಥ ಭಾಗ್ಯವಂತ ಮಕ್ಕಳು ಎಲ್ಲೂ ಕೂಡ ಸಿಗೋದಿಲ್ಲ. ವರ್ತಮಾನ ಸಮಯದ ನಿಮ್ಮ ಈ ಭಾಗ್ಯವನ್ನ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ರೂಪದಲ್ಲಿ ತೋರಿಸಿದ್ದಾರೆ. ರಾಜ್ಕುಮಾರ, ಎಷ್ಟು ಸುಂದರವಾದಂತ ಕಿರೀಟ, ಪವಿತ್ರತೆ ನೆನಪಿನಾರ್ಥವಾಗಿ ನವಲಗಿರಿಯನ್ನು ತೋರಿಸಿದ್ದಾರೆ. ಆದರೆ ಆ ಸಮಯದಲ್ಲಿ ಕೃಷ್ಣ ರಾಜ ಅಲ್ಲ, ಅವನು ರಾಜಕುಮಾರ. ರಾಜ ಯಾವಾಗ? 35 ವರ್ಷ ಆದ್ಮೇಲೆ, ನಾರಾಯಣ ಆದ್ಮೇಲೆ ಅವನು ರಾಜ. ಅದ ನಿಮಗೆ ಭಗವಂತ ಜನ್ಮ ಕೊಟ್ಟ ತಕ್ಷಣದಲ್ಲಿ ಸ್ಮೃತಿಯ ತಿಲಕವನ್ನು ಇಟ್ಟಿದ್ದಾರೆ. ಅಂದರೆ ನಿಮಗೆ ಬಾಬಾ ಜನ್ಮ ಕೊಟ್ಟಿದ್ದು ವಿಶ್ವ ಕಲ್ಯಾಣ ಮಾಡುವುದಕ್ಕೋಸ್ಕರ. ಹಳೆ ಕಾಲದಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಗು ನಿರ್ಣಯ ಮಾಡ್ತಿರ್ಲಿಲ್ಲ, ಅಪ್ಪ ಅಮ್ಮ ನಿರ್ಣಯ ಮಾಡ್ತಿದ್ರು, ಅಥವಾ ಶಿಕ್ಷಕ ನಿರ್ಣಯ ಮಾಡ್ತಿದ್ರು ಇವರಲ್ಲಿ ಈ ಯೋಗ್ಯತೆ ಇದೆ ಅಂತ. ಅದೇ ರೀತಿ ನಾವು ಮುಂದೆ ಏನಾಗ್ಬೇಕು ಅಂತ ಬಿಟ್ಟು 850 ಕೋಟಿ ಆತ್ಮಗಳಿಂದ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಾಬಾ. ಮುಖ್ಯ ಉದ್ದೇಶ ನಮ್ಮನ್ನ ವಿಶ್ವ ಕಲ್ಯಾಣಕ್ಕೆ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ಬೇಕು. ವಿಶ್ವ ಕಲ್ಯಾಣದ ಕಾರ್ಯ ಭಗವಂತನೇ, ವಿಶ್ವ ಕಲ್ಯಾಣಕಾರಿ ಭಗವಂತನೇ. ಆ ಶಕ್ತಿ ಯೋಗ್ಯತೆ ಎಲ್ಲ ಇರೋದು ಅವನತ್ತಾನೆ, ನಾವು ಕೇವಲ ಸಾಧನ ಅಷ್ಟೇ. ನೋಡಿ, ಸಾಂಬಾರ್ ಮಾಡೋದು ಬೇಯಿಸೋದು ಬೆಂಕಿ ಕೆಲಸ, ಪಾತ್ರೆ ಸಾಧನ ಅಷ್ಟೇ. ಪಾತ್ರೆ ಸಾಂಬಾರ್ ಮಾಡಲ್ಲ, ಪಾತ್ರೆ ಹಿಡ್ಕೊಂಡಿದೆ ಅಷ್ಟೇ. ಮಸಾಲೆ ಬೇಯಿಸೋದು, ತರಕಾರಿ ಬೇಯಿಸೋದು, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದು, ರುಚಿ ಬರ್ಲಿ ಕಾರಣ ಯಾವುದು? ಬೆಂಕಿ. ಅದೇ ರೀತಿ ನಾವು ಕೇವಲ ಸಾಧನ ಅಷ್ಟೇ. ಇಲ್ಲಿ ಬಾಬಾ ನೋಡ್ತಾ ಇದ್ದಾರೆ, ಈ ನನ್ನ ಮಕ್ಕಳ ಭಾಗ್ಯದ ರೇಖೆ ಚೆನ್ನಾಗಿ ಹೊಳಿತಾ ಇದೆಯಾ, ಅಥವಾ ಅವಾಗವಾಗ ಡಲ್ ಆಗ್ತಾ ಇದೆಯಾ, ಅವಾಗವಾಗ ಹೊಳಿತಾ ಇದೆಯಾ ಅಂತ ಏನ್ ಮಾಡ್ತಿದ್ದಾರೆ ಬಾಬಾ ನೋಡ್ತಾ ಇದ್ದಾರೆ. ಹೇಗಿದೆ ಇವರ ನಕ್ಷತ್ರ? ಸದಾಕಾಲ ಬಾಬಾ ಪ್ರಕೃತಿಯ ನಡುವೆ ಇರುವಂತಹ ನಕ್ಷತ್ರವನ್ನೇ ನೋಡ್ತಾರಂತೆ. ಪ್ರತಿಯೊಂದು ಮಗುನು ಕೂಡ ಏನ್ ಇಷ್ಟಪಡತ್ತೆ ಅಂತಂದ್ರೆ, ನಾನು ಯಾವಾಗ್ಲೂ ಸೂರ್ಯವಂಶದಲ್ಲಿ ಇರಬೇಕು,
ಚಂದ್ರವಂಶದಲ್ಲಿರುವಂತ ರಾಜನಾಗಿರುವಂತ ರಾಮ ಸೀತೆ ಆಗ್ಲಿಕ್ಕೆ ಯಾರು ಕೂಡ ಇಷ್ಟ ಪಡೋದಿಲ್ಲ, ಸೂರ್ಯವಂಶದ ಪ್ರಜೆ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಅದೇನರ್ಥ? ಚಂದ್ರವಂಶದ ಸೀತಾರಾಮನಕ್ಕಿಂತ ಅವೇನ್ ಹೇಳ್ತಾನೆ, ಸೂರ್ಯವಂಶದ ಪ್ರಜೆಗಳು ಅಷ್ಟು ಸುಖದಿಂದ ಇರ್ತಾರೆ. ಅವ ಎಷ್ಟು ಸುಂದರ ಉದಾಹರಣೆ ಹೇಳ್ತಾನೆ. ವರ್ತಮಾನ ಸಮಯದಲ್ಲಿ ಇವತ್ತು ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಹತ್ರ ಲಕ್ಷ ಕೋಟಿ, ಲಕ್ಷಗಳ ರೂಪದಲ್ಲಿ ಕೋಟಿ ಹಣಗಳಿದ್ದಾವೋ, 10 ಲಕ್ಷ ಕೋಟಿ ಹಣ ಯಾರ ಹತ್ರ ಅಷ್ಟು ಶ್ರೀಮಂತರಾಗಿದಾರೋ, ಅವ್ರಿಗಿಂತ ಶ್ರೀಮಂತರು ತ್ರೇತಾಯುಗದ ಅಂತ್ಯದಲ್ಲಿ ಬರುವಂತ 33 ಕೋಟಿ ಆತ್ಮ ಇದಾರಲ್ಲ, ಅವನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಇರ್ತದೆ. ಸ್ಥೂಲವಾಗಿ ಮಾನಸಿಕವಾಗಿ ಕೂಡ ತುಂಬಾ ಸಂಪದ್ಭರಿತವಾಗಿರ್ತಾವ. ಈಗ ಇವರು ರಾಜ ಅಂತ ಹೇಳ್ಕೊಳ್ತಿದ್ದಾರೆ, ಆದ್ರೆ ಅಲ್ಲಿ ಅವರು ಪ್ರಜೆಗಳಾದ್ರೂ ಕೂಡ ಅಷ್ಟು ಒಂದು ಅವರಲ್ಲಿ ಯೋಗ್ಯತೆ, ಶಕ್ತಿ, ಅನುಭವ ಹೇಳುವಂಥದ್ದು ಇರುತ್ತೆ. ಹಾಗಿದ್ರೆ ನೀವು ಚಂದ್ರವಂಶಿಗಳ, ಸೂರ್ಯವಂಶಿಗಳ? ಯಾಕೆ ಬಾಬಾ ಈ ವಿಷಯವನ್ನು ಹೇಳ್ತಾರೆ? ಆಧ್ಯಾತ್ಮಿಕತೆಯಿಂದ ಡೈರೆಕ್ಟ್ ಆಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಪ್ರಪಂಚದಲ್ಲಿರುವಂತ ವಸ್ತುಗಳನ್ನು ಉದಾಹರಣೆಯಾಗಿ ಇಟ್ಕೊಂಡು ಬಾಬಾ ವಿಷಯವನ್ನು ತಿಳಿಸ್ತಾರೆ. ಹಾಗಿದ್ರೆ ಸೂರ್ಯವಂಶಗಳು ಯಾರು? ಸೂರ್ಯ ಎಲ್ಲಿರ್ತಾನೆ? ಆಕಾಶದಲ್ಲಿ. ಸೂರ್ಯ ಹೇಗಿರ್ತಾನೆ? ಬೆಳಿಗ್ಗೆ ಉದಯ ಆಗ್ತಾನೆ, ಸಾಯಂಕಾಲ ಮುಳುಗುತ್ತಾನೆ ಅಲ್ವಾ? ಮಧ್ಯಾಹ್ನ ಚೆನ್ನಾಗಿ ಬಿಸಿಲನ್ನ ಕೊಡ್ತಾನೆ, ಯಾವಾಗ್ಲೂ ಕೂಡ ಬೆಳಕನ್ನ ಕೊಡ್ತಾ ಇರ್ತಾನೆ. ಸೂರ್ಯನ ಪ್ರಕಾಶ ಎಂದೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಲ್ಲ ಅಣ್ಣವ್ರೆ, ಬೆಳಿಗ್ಗೆ ಸೂರ್ಯನ ಪ್ರಕಾಶ ಕಡಿಮೆ ಇರ್ತದೆ, ಮಧ್ಯಾಹ್ನ ಜಾಸ್ತಿ ಆಗತ್ತೆ, ರಾತ್ರಿ ಕಡಿಮೆ ಆಗ್ತದಲ್ಲ, ಸಾಯಂಕಾಲ ಕಡಿಮೆ ಆಗತ್ತಲ್ಲ. ಹೌದು, ಅಲ್ಲಿ ಸೂರ್ಯನ ಪ್ರಕಾಶದಲ್ಲಿ ಕಡಿಮೆ ಆಗಿರೋದಿಲ್ಲ, ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರದಲ್ಲಿ ವ್ಯತ್ಯಾಸ ಆಗಿರ್ತದೆ ಅಷ್ಟೇ. ಭೂಮಿ ಸೂರ್ಯನ ಹತ್ತಿರ ಬಂದಾಗ ಏನಾಗ್ತದೆ ಅಂತಂದ್ರೆ ಪ್ರಕಾಶ ಜಾಸ್ತಿ ಬರುತ್ತೆ, ದೂರ ಹೋದಾಗ ಪ್ರಕಾಶ ಕಡಿಮೆ ಆಗತ್ತೆ. ಅದರಲ್ಲಿ ಸೂರ್ಯನಲ್ಲಿ ಪರಿವರ್ತನೆ ಅಲ್ಲ ಅದು. ಸರಿನಾ? ಓಕೆ. ಸೂರ್ಯ ಮೇಲ್ಗಡೆ ಕೂತ್ಕೊಂಡು ಬೆಳಕನ್ನು ಕೊಡ್ತಾ ಇರ್ತಾನೆ. ಈ ಭೂಮಿಲಿ ಕೆಲವರು ಅಳ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಮೋಡಗಳು ಬರ್ತವೆ, ಆಮೇಲೆ ಭೂಕಂಪ ಆಗ್ತಾ ಇರ್ತದೆ, ಯಾರೋ ಮದುವೆ ಅಂತ ಡ್ಯಾನ್ಸ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡಿ, ಏನು ಸಂಬಂಧ ಇಲ್ಲ. ಅವನೇನು ಬೆಳಕು ಕೊಡುವಂತ ಕೆಲಸ ಏನಾದ್ರು ಕೊಡ್ತಾ ಇರ್ತಾನೆ. ಭೂಮಿನಾದ್ರೂ ಇಲ್ಲಿ, ಗ್ರಹನಾದ್ರೂ ಇಲ್ಲಿ, ಆಕಾಶನಾದ್ರೂ ಇಲ್ಲಿ, ನೀರು ಏನು ಬೇಕಾದ್ರೂ ಇಲ್ಲಿ, ಅವನ ತನ್ನ ಕಾಯಕವನ್ನ ನಿರಂತರವಾಗಿ ಏಕರಸ ರೂಪದಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇರ್ತಾನೆ. ಬೆಳಕು ಕೊಡ್ತಾನೆ, ನೀವು ತಗೊಂಡ್ರೆ ತಗೊಳ್ಳಿ, ಬಿಟ್ಟಂದ್ರೆ ಬಿಡಿ. ಅದಕ್ಕೋಸ್ಕರ ಅವನು ಏನನ್ನು ನಿರೀಕ್ಷೆಯನ್ನು ಮಾಡೋದಿಲ್ಲ. ತಿಂಗಳಾದ್ಮೇಲೆ ಎಲೆಕ್ಟ್ರಿಸಿಟಿ ಕಂಪನಿಯವರು ಇದ್ದಾಗ ನಿಮ್ ಕರೆಂಟ್ ಬಿಲ್ ಕೊಡೋದಿಲ್ಲ. ಸರಿನಾ? ಇದಕ್ಕೆ ಹೇಳ್ತಾರೆ ಸೂರ್ಯವಂಶ. ಅಂದ್ರೆ ಸದಾ ಕಾಲ ಈಶ್ವರೀಯ ಕಾರ್ಯವನ್ನ, ಈಶ್ವರೀಯ ಶಕ್ತಿಯನ್ನ, ಈಶ್ವರೀಯ ಗುಣಗಳನ್ನ, ಈಶ್ವರೀಯ ಪ್ರಕಾಶವನ್ನ ವಿಶ್ವದೆಲ್ಲೆಡೆ ಹರಡುವಂತ ಕಾರ್ಯವನ್ನ ಹಗಲು ರಾತ್ರಿ ಸ್ವಪ್ನದಲ್ಲೂ ಕೂಡ ವಿಘ್ನಗಳಿಲ್ಲದೇನೆ, ಅಡೆತಡೆಗಳಿಲ್ಲದೇನೆ ಪ್ರತಿ ಕ್ಷಣದಲ್ಲಿ ನಿರಂತರವಾಗಿ ಮಾಡ್ತಾ ಇರುವಂತಹ, ವರ್ತಮಾನದಲ್ಲಿ ಮಾಡ್ತಾ ಇರುವಂತಹ ಆತ್ಮಗಳು ಸೂರ್ಯವಂಶದಲ್ಲಿ ಬರ್ತಾರೆ. ಇದು ಚಂದ್ರವಂಶದಲ್ಲಿ ಯಾರು ಬರ್ತಾರೆ? ಚಂದ್ರ ಹೇಗಿರ್ತಾನೆ ಅಂತಂದ್ರೆ ಅಮಾವಾಸ್ಯೆ ಆದ್ಮೇಲೆ ಸ್ವಲ್ಪ 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 ಪ್ರಕಾಶ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದಿನ ಇದ್ದಂಗೆ ಇನ್ನೊಂದ್ ದಿನ ಇರೋದಿಲ್ಲ. ಸರಿನಾ? ಹುಣ್ಣಿಮೆ ಮುಗೀತು ಅಂತ ತಕ್ಷಣ ಪ್ರಕಾಶ ಏನಾಗ್ತದೆ? ಕಡಿಮೆ ಆಗ್ತಾ ಇರ್ತದೆ. ಓಕೆ. ಆಮೇಲೆ ಅಮಾವಾಸ್ಯೆ ದಿನ ಅಂತೂ ಕಾಣೋದೇ ಇಲ್ಲ. ಹಂಗಂದ್ರೆ ಮೌಂಟ್ ಅಬುಗೆ ಹೋಗ್ಬೇಕು, ಮೌಂಟ್ ಅಬುಗೆ ಹೋಗ್ಬೇಕು, ಮೌಂಟ್ ಅಬುಗೆ ಹೋಗ್ಬೇಕು, ಹತ್ರ ಹೋಗ್ತಾ ಇದೀವಿ. ಓಕೆ. ಅಮಾವಾಸ್ಯೆ ನಂತರ ಚಂದ್ರನಾಗೆ ನಮ್ದಲ್ಲಿ ಏನಾಗ್ತದೆ? ಸ್ಥಿತಿ ಚೆನ್ನಾಗಿ ಬಿಡಿತಾ ಇರ್ತದೆ. ಮೌಂಟ್ ಅಬುಗೆ ಹೋದಾಗ್ಲೂ ಕೂಡ ಬಾಬಾ ಬರೋ ದಿನಕ್ಕಿಂತ ಮೊದಲು ನಮ್ಮ ಸ್ಥಿತಿ ಅಲ್ಲಿ ಹೋದಾಗ 2-3 ದಿನ ಮೊದಲೇ ಹೋಗಿದೀವಿ ಅಂತ ತಿಳ್ಕೊಳ್ಳಿ. ತುಂಬಾ ಬೇಗ ಹೋದಾಗ ಸೈಡ್ ಸೀನ್ ಎಲ್ಲ ಮುಗಿಸಿರ್ತೀವಿ, ಕ್ಲಾಸ್ಗಳನ್ನು ಕೇಳ್ತಾ ಇರ್ತೀವಿ, ತಪಸ್ಸನ್ನ ಮಾಡ್ತಿರ್ತೀವಿ. ಬಾಬಾ ಮೊದಲು ದಿನ ಮೌನವಾಗಿದ್ವಿ, ಬಾಬಾ ಬರೋ ದಿನ ಮೊದಲು ಮೌನವಾಗಿದ್ದಾಗ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ 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 ಇರ್ತದೆ. ಸರಿ, ಬಾಬಾ ಬಂದ್ರು, ಮಿಲ್ನ ಆಯ್ತು, ರಾತ್ರಿ ಏನ್ ಮಾಡಿದ್ರಿ? ಅಕ್ಕಿ ಪಾಯಸ ತಿಂದ್ರಿ. ಆಮೇಲಿಂದ ನೆಕ್ಸ್ಟ್ ಡೇ ನಿಂದ ಸ್ಟಾರ್ಟ್ ಆಗ್ತದೆ. ನಿಧಾನಕ್ಕೆ ಹುಣ್ಣಿಮೆ ಮುಗೀತು, ಬಾಬಾ ಬಂದ್ರು ಹುಣ್ಣಿಮೆ. ಆಮೇಲೆ ಏನಾಗ್ಬಿಡ್ತು? ನಿಧಾನಕ್ಕೆ ಡೌನ್ ಆಗ್ತಾ 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 ಬಂದು ಮನೆಗೆ ಬಂದು, ಮನೇಲಿ ಯಾವ್ದೋ ಒಂದು ಮದ್ವೆಗಿದ್ವಿ ಏನಾದ್ರು ಬಂತು ಅಂತ ತವರು ಮನೆಗೆ ಏನಾದ್ರು ಊರಿಗೆ ಹೋಗ್ಬಿಟ್ರೆ ಆ ದಿವಸ ಚಂದ್ರನ ಉಗಮನೆ ಇಲ್ಲ. ಅಮಾವಾಸ್ಯೆ ಪೂರ್ತಿ ಕತ್ಲೇನೆ ಕತ್ಲೆ. 2-3 ದಿನ ಸುದ್ದಿನೇ ಇಲ್ಲ. ಇದಕ್ಕೆ ಏನ್ ಹೇಳ್ತಾರೆ ಬಾಬಾ? ಚಂದ್ರವಂಶ ಅಂದ್ರೆ ಏನರ್ಥ? ಚಂದ್ರವಂಶ, ಚಂದ್ರನ ಬೆಳಕು ಆವಾಗ ಬೆಳಗ್ತಾ ಇರ್ತದೆ, ಅವಾಗ ಕಡಿಮೆ ಆಗ್ತಾ. ಅಂದ್ರೆ ನಮ್ಮ ಜೀವನದಲ್ಲಿ ಆವಾಗ ಸುಖ, ಆವಾಗ ದುಃಖ,
ಅವಾಗ ಸಫಲತೆ, ಅವಾಗ ಸಮಸ್ಯೆಗಳು, ಅವಾಗ ಖುಷಿ, ಅವಾಗ ಬೇಜಾರು, ಸ್ಥಿತಿಲಿ ಇವತ್ತು ಚೆನ್ನಾಗಿದೆ, ಇನ್ನೊಂದು ಸಮಯದಲ್ಲಿ ಅಳ್ತಾ ಇರೋದು. ಹೀಗೆಲ್ಲ ನಿಮ್ಮ ಜೀವನದಲ್ಲಿ ಸ್ಥಿತಿಯಲ್ಲಿ ಹೊರಗಡೆ ಪ್ರಪಂಚ ಹೆಂಗಾದ್ರೂ ಇಲ್ಲಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೋಡಿ, ಸೂರ್ಯ ಯಾವಾಗ್ಲೂ ಬೆಳಕು ಕೊಡ್ತಾ ಇರ್ತಾನಲ್ವಾ, ಅವನು ಬೆಳಕು ಕೆಲವೊಂದ್ಸಲ ಹೋಗಿ ತಲುಪೋದಿಲ್ಲ. ಯಾವ ಕಾರಣದಿಂದ? ಮೋಡದ ಕಾರಣದಿಂದ. ಅದಕ್ಕೆ ಸೂರ್ಯನ ತಪ್ಪಿಲ್ಲ. ಮಕ್ಳೇ, ನೀವು ಈಶ್ವರಿ ಶಕ್ತಿಯನ್ನ ಕೊಡ್ತೀರಾ, ಯಾರು ತಗೊಳ್ಳೋದಿಲ್ಲ. ನೀವು ಅದು ಚಿಂತೆ ಮಾಡ್ಬಿಡಿ, ನೀವು ಕೊಡೋದನ್ನು ಕೊಡ್ತಾ ಇರಿ ಅಷ್ಟೇ. ತಪಸ್ಸನ್ನು ನೀವು ಮಾಡ್ತಾ ಇಡಿ. ಪ್ರತಿದಿನ ವಿಶ್ವಕ್ಕೋಸ್ಕರ ಮಾಡಿದೆ. ಅಣ್ಣವ್ರು ನಾನು ಪತಿ ಕೊಟ್ಟೆ, ಮಕ್ಳಿಗೆ ಕೊಟ್ಟವ್ರು ತಗೊಳ್ತಾ ಇಲ್ಲ, ಪಕ್ಕದ ಮನೆ ತಗೊಳ್ತಾ ಇಲ್ಲ, ಆ ಸಮಸ್ಯೆ ಪರಿಹಾರ ಆಗಿಲ್ಲ, ಅದು ನಿಮ್ ಚಿಂತೆ ಅಲ್ಲ. ನಿಮ್ಮ ಕಾಯಕ ಏನಿದೆ, ನಿಮ್ಮ ಕರ್ಮ ಏನಿದೆ, ಭಗವಂತನ ಪಕ್ಕದಲ್ಲಿ ಇರೋದು, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು. ನಿರಂತರವಾಗಿ ಅದು ನಡೀತಾ ಇರಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಆ ಕಾರಣದಿಂದ ಸದಾ ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು, ದಿನನಿತ್ಯದ ಕಾರ್ಯದಲ್ಲಿರ್ಬೋದು, ಪ್ರತಿಯೊಂದು ಸಂಬಂಧದಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಜನರ ಜೊತೆ ಇರ್ಬೋದು, ಲೌಕಿಕ ಅಲೌಕಿಕ ಪರಿವಾರದಲ್ಲಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಪ್ರತಿಯೊಂದಲ್ಲೂ ಕೂಡ ಸಫಲತೆ ಬರ್ತಾ ಹೋಗ್ತದೆ. ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಸಮಸ್ಯೆಗಳ ಪರಿಹಾರ ಆಗ್ತಾ ಹೋಗ್ತವೆ. ಸಮಸ್ಯೆಗಳು ಬರ್ತಾವೆ, ಅದೇ ಒಳ್ಳೆ ರೀತಿಯಲ್ಲಿ ಪರಿಹಾರ ಆಗತ್ತೆ. ಈ ರೀತಿ ಯಾರು ಸದಾ ವಿಜಯಿಗಳಾಗಿರ್ತಾರೋ ಅವರು ಸೂರ್ಯವಂಶಿ. ಯಾರು ಸೂರ್ಯವಂಶಿಗಳಾಗಿರ್ತಾರೋ ಅವರು ಪುರುಷಾರ್ಥ ಸಹಜವಾಗಿರ್ತಾರೆ. ಪುರುಷಾರ್ಥ ಇರ್ಬೋದು, ಅಥವಾ ಸೇವೆ ಇರ್ಬೋದು, ಅಥವಾ ತಪಸ್ಸಿರ್ಬೋದು. ಇವತ್ತು ಕೂಡ ಹೇಳ್ದಲ್ಲ, ಏನೇನು ಕ್ಲಾಸ್ ಮಾಡ್ಬೇಕು ಅಂತ ಪಾಯಿಂಟ್ ಬರ್ಕೊಳ್ತಾರಂತೆ. ದೇವ್ರನ್ನ ಹೇಗೆ ನೆನ್ಪು ಮಾಡ್ಬೇಕು ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾರಂತೆ. ಅಪ್ಪನ ನೆನ್ಪು ಮಾಡ್ಲಿಕ್ಕೆ ಬರ್ಕೊಳ್ಬೇಕಾ ಅಂತ ಕೇಳ್ತಾರೆ ಪಾಪ. ಲೌಕಿಕದಲ್ಲಿ ಅಪ್ಪನ ನೆನ್ಪು ಮಾಡ್ಕೊಳ್ಲಿಕ್ಕೆ ಎಲ್ಲ ಸ್ಕೂಲಿಗೆ ಹೋಗಿದ್ರ, ಪಾಯಿಂಟ್ಸ್ ಬರ್ಕೊಂಡಿದ್ರ, ಅದ್ ಹೆಂಗ್ ನೆನ್ಪು ಮಾಡ್ಬೇಕಂತ ಬೇರೆಯವ್ರಿಗೆ ಭಾಷಣ ಮಾಡಿದ್ರ, ಬರ್ಕೊಳ್ಳುವಂತ ಅವಶ್ಯಕತೆ ಇದೆಯಾ? ಸ್ವತಃ ಭಗವಂತನೇ ನಿಮ್ಮ ಜೊತೆಲಿ ಇದ್ದಾಗ ಬರೆಯುವಂತ ಏನ್ ಅವಶ್ಯಕತೆ ಇದೆ? ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಆ ಕನೆಕ್ಷನ್ ಇರೋದಿಲ್ವೋ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ? ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಚಂದ್ರವಂಶದಲ್ಲಿ ಬರ್ತಿರು, ಸೂರ್ಯವಂಶದಲ್ಲಿ ಬರ್ತಿರು. ಸೂರ್ಯವಂಶದಲ್ಲಿ ಬರಬೇಕು ಅಂದ್ರೆ ಕಂಡೀಷನ್ ಏನು ಅಂತಂದ್ರೆ ಫಾಲೋ ಫಾದರ್. ಬ್ರಹ್ಮಬಾಬಾರನ್ನ ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ನಿಮ್ಮ ಎದುರುಗಡೆ ಒಬ್ಬ ಉದಾಹರಣೆ ಆಗ್ಬಿಟ್ಟು ತೋರಿಸಿದ್ದಾರೆ. ಬ್ರಹ್ಮಬಾಬನಿಗೆ ಎಷ್ಟು ಕಷ್ಟ ಬಂತು, ತೊಂದರೆ ಬಂತು, ತಮ್ಮ ಧನವನ್ನ ಯಜ್ಞಕ್ಕೆ ಅರ್ಪಣೆ ಮಾಡಿದ್ರು, ತನ್ನ ಸಂಪೂರ್ಣ ಪರಿವಾರವನ್ನ ಅರ್ಪಣೆ ಮಾಡಿ. ಫಾಲೋ ಫಾದರ್ ಮಾಡಿ. ಫಾಲೋ ಮಾಡೋದು ತುಂಬಾ ಈಸಿ ಅಂತ ಹೇಳ್ತಾರೆ. ಸ್ಕೂಲಲ್ಲಿ ನಿಮ್ಗೆ ಗೊತ್ತು, ಈ ಫಿಸಿಕಲ್ ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ಬೇಕಾದ್ರೆ ಪಿ ಟಿ ಟೀಚರ್ ಕ್ಲಾಸ್ ಅಲ್ಲಿ ಸ್ಟೇಜ್ ಮೇಲೆ ಒಬ್ಬ ನಿಂತಿರ್ತಾನೆ, ಒಬ್ಬ ವ್ಯಕ್ತಿ ಅಂದ್ರೆ ಒಂದು ವಿದ್ಯಾರ್ಥಿ. ಅಲ್ಲಿ ಪಿ ಟೀಚರ್ ಏನ್ ಮಾಡ್ತಾ ಇರ್ತಾರೆ? ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಏಕ್ ದೋ ಅಂತ. ಅವ್ನು ಏನ್ ಮಾಡ್ತಾ ಇರ್ತಾನೆ? ಅದ್ರ ಪ್ರಕಾರ ವ್ಯಾಯಾಮ ಮಾಡ್ತಾ ಇರ್ತಾನೆ. ನಿಮ್ ಕೆಲ್ಸ ಏನು? ಎದುರುಗಡೆ ಏನ್ ಮಾಡ್ತಾನೆ ಫಾಲೋ ಮಾಡೋದಾಯ್ತು ಅಷ್ಟೇ. ಸಂಕಲ್ಪದಲ್ಲಿ, ಶ್ವಾಸದಲ್ಲಿ, ಕರ್ಮದಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ ಬ್ರಹ್ಮಬಾಬಾ ಅವರನ್ನ ಫಾಲೋ ಮಾಡ್ಬೇಕು. ಮನಸ್ಸಿನಲ್ಲಿ ಸಂಕಲ್ಪಗಳು ಬಂದಾಗ ಇದು ಬ್ರಹ್ಮಬಾಬಾರ ಸಮಾನ ಇದೆಯಾ? ಮಾತಾಡ್ಬೇಕಾದ್ರೆ ಬ್ರಹ್ಮಬಾಬಾರ ಸಮಾನ ನಾನು ಮಾತಾಡ್ತಾ ಇದ್ದೇನಾ? ಯಾರನ್ನಾದ್ರೂ ನೋಡ್ಬೇಕಾದ್ರೆ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನಾ? ಸದಾ ವಿಶ್ವ ಕಲ್ಯಾಣದ ಸ್ಮೃತಿಯಲ್ಲಿ ಇದ್ದೇನಾ ಅಂತ ನಿಮ್ಮನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಮಕ್ಕಳು ಏನ್ ಕಡಿಮೆ ಇಲ್ಲ. ಮಕ್ಳು ಹೇಳ್ತಾನೆ, ನೀವು ಬ್ರಹ್ಮಬಾಬಾನ ಫಾಲೋ ಮಾಡ್ಬೇಕು ಅಂತ ಹೇಳ್ತೀರಾ, ಬ್ರಹ್ಮಬಾಬಾ ಇಲ್ವಲ್ಲ, ಅದು ಬ್ರಹ್ಮಬಾಬಾ ಸಾಕಾರದಲ್ಲಿ ಇದ್ದಾಗ ನಾವು ನೋಡಿಲ್ವಲ್ಲ. ಇವಾಗ ಏನ್ ಮಾಡ್ಬೇಕು? ಬ್ರಹ್ಮಬಾಬಾ ಫಾಲೋ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸರಿ, ಸಾಕಾರದಲ್ಲಿ ಬ್ರಹ್ಮಬಾಬಾ ಅವರು ಇದ್ದಾಗ ನೋಡಿರುವಂತ ಆತ್ಮಗಳು ಇವತ್ತಷ್ಟೆಲ್ಲ ಜನ ಇಲ್ವಲ್ಲ. ಅಂತ ಆತ್ಮಗಳಿದ್ರು ಕೂಡ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರಿಗೆ ನೆನಪಿನ ಶಕ್ತಿನೂ ಕೂಡ ಕಡಿಮೆ ಆಗ್ಬಿಟ್ಟಿದೆ, ನಮ್ಗೆ ಬೇಕಾದಾಗ ಸಿಗೋದಿಲ್ಲ. ಬ್ರಹ್ಮಬಾಬಾನ ಫಾಲೋ ಮಾಡೋದು ಅಂತಂದ್ರೆ ಏನಾಗಿದ್ರೆ ಹೇಗ್ ಫಾಲೋ ಮಾಡೋದು ನಾವು? ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಹ್ಮಬಾಬಾ ಏನನ್ನು ನಿರೀಕ್ಷೆ ಮಾಡ್ತಾರೆ, ಅಥವಾ ಬ್ರಹ್ಮಬಾಬಾ ವರ್ತಮಾನದಲ್ಲಿ ಯಾವ ಕರ್ಮವನ್ನ ಮಾಡ್ತಿದ್ದಾರೆ, ನಮಗದು ಏನು ಗೊತ್ತಾಗುತ್ತೆ ಅಂತಂದ್ರೆ ಪ್ರತಿ ದಿನದ ಮೊದಲಿನೇ ಬ್ರಹ್ಮಬಾಬಾರವರ ಒಂದೊಂದು ಹೆಜ್ಜೆ. ಯಾವ್ದಲ್ಲಿ ಬಾಬಾ ಮುರಳಿಲಿ ಏನ್ ತಿಳಿಸ್ತಾರೆ, ಇದನ್ನೇ ಬ್ರಹ್ಮಬಾಬಾ ಮತ್ತು ಶಿವಬಾಬಾ ಮಾಡುವಂತ ಕಾಯಕ ಒಂದೊಂದು ಹೆಜ್ಜೆ. ನೀವು ಕೇವಲ ನಿಮ್ಮ ಜೀವನವನ್ನ, ಪುರುಷಾರ್ಥವನ್ನ, ಸಾಧನೆಯನ್ನ, ಸೇವೆಯನ್ನ ಆ ಮುರಳಿ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನವನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ಪ್ರತಿದಿನ ನಿಮಗೋಸ್ಕರ ನಿಮ್ಮ ಜೀವನವನ್ನ, ನಿಮ್ಮ ಸಂಸಾರವನ್ನ, ನಿಮ್ಮ ಮನಸ್ಸಿನ ಭಾವನೆಗಳನ್ನ, ಒಳಗಡೆ ವಿಷಯವನ್ನ ಮುರಳಿ ಜೊತೆಗೆ ನೀವೇ ಕಂಪ್ಯಾರಿಸನ್ ಮಾಡಬೇಕು. ದಯವಿಟ್ಟು ಹಿಂದಿ ಮುರಳಿ ಓದ್ಬಿಟ್ಟು ಕಂಪ್ಯಾರಿಸನ್ ಮಾಡ್ಕೋಬೇಕು.
ಆವಾಗ ಭಗವಂತನ ಮಹಾವಾಕ್ಯ ಏನು ಅಂತ ಗೊತ್ತಾಗುತ್ತೆ. ಆತ್ಮೀಯರೇ, ನನ್ನ ಅನುಭವ ಇದೇ ಮುರಳಿಯನ್ನ ನನಗೋಸ್ಕರ ನನ್ನ ವೈಯಕ್ತಿಕ ವಿಷಯಕ್ಕೆ ನಾನು ಓದಿದಾಗ ನನಗೆ ಕೊಡುವಂತ ಅರ್ಥನೇ ಬೇರೆ. ಕನ್ನಡದವ್ರಿಗೆ ಕ್ಲಾಸ್ ಮಾಡ್ಬೇಕು ಅಂದಾಗ ಬರುವಂತ ವಿಷಯನೇ ಬೇರೆ. ತೆಲುಗುನಲ್ಲಿ ಮಾಡ್ಬೇಕು ಅಂದ್ರೆ ವಿಷಯ ಬರೋದೇ ಬೇರೆ. ಬೇರೆಯವ್ರಿಗೋಸ್ಕರ ಮಾಡಿದಾಗ ವಿಷಯನೇ ಬೇರೆ. ಇದೇ ಮುರಳಿನ 3 ದಿನ ನಂತರ ಓದಿದಾಗ ನನಗೆ ಆಗುವಂತ ಅನುಭವನೇ ಬೇರೆ. ಅದರ ಅರ್ಥನೇ ಬೇರೆ. ಅದಕ್ಕಾಗಿ ನೀವು ಚಿಕ್ಕ ಮಕ್ಕಳೆಲ್ಲ ದೊಡ್ಡವರಾಗಿದ್ದೀರಿ. ಅದಕ್ಕಾಗಿ ಪ್ರತಿದಿನ ಮುರಳಿಯಲ್ಲಿ ನನಗೇನ್ ಹೇಳಿದ್ದಾರೆ, ಸೇವಾ ಕೇಂದ್ರ ನಿಮಿತ್ತ ಟೀಚರ್ಸ್ ಹೇಳ್ತಾರೆ, ಯೂಟ್ಯೂಬ್ ನಲ್ಲಿ ಹೇಳ್ತಾರೆ, ಯೋಗೇಶನ್ನ ಹೇಳ್ತಾರೆ, ಅದು ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಅದು ನಿಮ್ಮ ಜೀವನಕ್ಕೆ ಅಕ್ಯುರೇಟ್ ಆಗಿ ಅಪ್ಲೈ ಆಗೋದಿಲ್ಲ. ಅದಕ್ಕಾಗಿ ನಿಮಗೆ ನೀವು ಓದ್ಲೇಬೇಕು. ಸ್ಕೂಲಲ್ಲಿ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರು ಕೂಡ ಆ ಪಾಠ ನಿಮ್ಗೆ ಅರ್ಥ ಆಗಿದೆ ಇಲ್ಲ ನೋಡ್ಬೇಕು ಅಂತಂದ್ರೆ ಮನೆಗೆ ಬಂದು ನೀವು ಆ ಪಾಠವನ್ನ ನೀವು ಓದಲೇಬೇಕು. ನಂಬರ್ 1 ರ್ಯಾಂಕ್ ಬರಬೇಕು ಅಂದ್ರೆ ಮೊದಲೇ ದಿನ ಓದ್ಕೊಂಡು ಹೋಗ್ಬೇಕು, ಟೀಚರಿಂದ ಪಾಠ ಕೇಳಬೇಕು, ಮನೆಗೆ ಬಂದ್ಮೇಲೆ ಇನ್ನೊಂದ್ಸಲ ಓದ್ಬೇಕು, ಪುನಃ 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 ಓದ್ಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗತ್ತೆ, ಮುರಳಿಯ ಸಾರ, ಮುರಳಿಯ ಪ್ರೀತಿ, ಭಗವಂತನ ಸ್ನೇಹ, ಸಮಸ್ಯೆಗಳಿಗೆ ಸಮಾಧಾನ, ಮುಂದೆ ನೀವು ಏನ್ ಮಾಡ್ಬೇಕು ಹೇಳುವಂತ ಒಂದು ಡೈರೆಕ್ಷನ್ ನಿಮ್ಗೆ ಮುರಳಿಯ ಮುಖಾಂತರ ನಿಮ್ಗೆ ಸಿಗ್ತಾ ಹೋಗ್ತದೆ. ಅವಾಗ ಮಜಾ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಆದಷ್ಟು ಬೇಗ ತಂದೆ ಸಮಾನರಾಗ್ಬೇಕು, ಸಂಪೂರ್ಣರಾಗ್ಬೇಕು ಅಂತಂದ್ರೆ ಯಾವ ದಿನ ಭಗವಂತನಿಂದ ನಿಮಗೆ ಡೈರೆಕ್ಷನ್ ಸಿಕ್ಕಿದ್ಯೋ ಅಥವಾ ಭಗವಂತ ಹೇಳ್ತಾರೆ ಏನಂತ, ಮಗು ನಾನು ಇವತ್ತು ನಿಮ್ಮನ್ನ ಈ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ, ಇವತ್ತೇನ್ ಹೇಳಿದ್ರು ಬಾಬ್ ದಾದ, ಎಲ್ಲ ನನಗೆ ಒಪ್ಪಿಸ್ಬಿಡಪ್ಪ, ನಾನು ನೋಡ್ಕೊಳ್ತೇನೆ, ನೀನ್ ನಿಶ್ಚಿಂತ ಚಕ್ರವರ್ತಿ ಆಗಿರು. ಅದನ್ನ ವರದಾನದಲ್ಲಿ ನೀವು ಕೇಳಿರ್ತೀರ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೀಗೆ ಬ್ರಹ್ಮ ಬಾಬಾರು ನಿಮ್ಮನ್ನ ಕರೀತಾ ಇದ್ದಾರೆ, ಮಕ್ಕಳೇ ನಾನು ಸಂಪೂರ್ಣ ಆಗಿದ್ದೇನೆ, ವತನಕ್ಕೆ ಹೋಗಿದ್ದೇನೆ, ನೀವು ಕೂಡ ಬಂದ್ಬಿಡಿ. ಮಕ್ಳು ಹೇಳ್ತಾರೆ ಆಯ್ತಾಯ್ತಾಯ್ತು ನಾವು ಬಂದ್ಬಿಡ್ತೀವಿ. ಸರಿ, ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀರಾ? ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಿರ್ವಹಣೆ ಮಾಡಿದ್ದೀರಾ? ನಿಮ್ ಜನ್ಮ ಕೊಟ್ಟಿದ್ಯಾಕೆ? ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ. ಹಾಗಿದ್ರೆ ವಿಶ್ವದ ಎಲ್ಲರಿಗೂ ಭಗವಂತ ಶಿವಬಾಬಾ ಅಂತ ಎಲ್ಲರಿಗೂ ಗೊತ್ತಾಗಿದ್ಯಾ? ಎಲ್ಲರೂ ಒಪ್ಕೊಂಡಿದಾರ? ಮನುಷ್ಯಾತ್ಮರು ಒಪ್ಕೊಂಡಿದಾರ? ಎಲ್ಲರಿಗೂ ಸಂದೇಶ ಕೊಟ್ಟಿದ್ದೀರಾ? ನೀವು ಕೆಲಸನೇ ಮುಗಿಸ್ದೇನೆ ಬರ್ತೇನೆ ಅಂತಂದ್ರೆ ಎಲ್ಲಿಂದ ಬರ್ತಾರೆ ಹೇಳಿ ನೋಡೋಣ? ನೀವು ಸ್ಕೂಲಿಗೆ ಅಪ್ಪ ಅಮ್ಮ ರಜೆಗೋಸ್ಕರ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ, ಪರೀಕ್ಷೆ ಎಲ್ಲ ಮುಗಿಸಿರ್ಬೇಕಲ್ಲ, ಮಾರ್ಕ್ಸ್ ಕಾರ್ಡ್ ತಗೊಂಡಿರ್ಬೇಕಲ್ಲ, ಸ್ಕೂಲಿಂದ ಎಲ್ಲ ಲೆಕ್ಕಾಚಾರ ಮುಗಿಸಿರ್ಬೇಕಲ್ಲ, ಅವಾಗ ತಾನೇ ಮನೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳೇ, ಇನ್ನೂ ನಿಮಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನೀವು ಇನ್ನು ನಿರ್ವಹಣೆ ಮಾಡಿಲ್ಲ. ಮಕ್ಕಳೇನು ಕಡಿಮೆ ಇಲ್ಲ. ಮಕ್ಕಳು ಶಿವ ಬ್ರಹ್ಮವನಿಗೆ ಕೇಳ್ತಾನೆ, ಸರಿ ನಾವಿನ್ನು ಜವಾಬ್ದಾರಿ ನಿರ್ವಹಣೆ ಮಾಡಿಲ್ಲ, ನಾವಿಲ್ಲೇ ಇದ್ದೀವಿ, ಸರಿ ನಮಗ್ ಹೇಗೆ ಬಾಬಾ ವಿಶ್ವ ಕಲ್ಯಾಣ ಜವಾಬ್ದಾರಿ ಕೊಟ್ಟಿದ್ರು, ನೀವು ಕೂಡ ಕೊಟ್ಟಿದ್ರು ತಾನೆ? ಹೌದು ಕೊಟ್ಟಿದ್ರು. ನೀವ್ ಹೆಂಗ ವ್ಯಕ್ತ ಆಗ್ಬಿಟ್ರಿ? ನಮಗ ಮಾತ್ರ ಬಿಟ್ಬಿಟ್ಟು ವಿಶ್ವ ಕಲ್ಯಾಣ ಆಗದೆ ನೀವು ನಮ್ಮನ್ನು ಬಿಟ್ಟು ಯಾಕೆ ಹೋದ್ರಿ? ಆಗಿದ್ರೆ ಈ ಕಾನೂನು ನಿಮ್ಗೂ ಕೂಡ ಅಪ್ಲೈ ಆಗತ್ತೆ ತಾನೆ? ಬಾಬಾ ಏನ್ ಹೇಳ್ತಾರೆ, ಮಗು ನಾನು ಅವ್ಯಕ್ತ ವತನಕ್ಕೆ ಹೋದ್ರೂ ಕೂಡ ದಿನದ ಪೂರ್ತಿ ನಾನು ವಿಶ್ವ ಕಲ್ಯಾಣ ಮಾಡುವಂತ ಕೆಲಸನೇ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಬ್ರಹ್ಮ ಬಾಬಾ 1969ರಿಂದ ನಂತರ ಅವ್ಯಕ್ತವಾದಾಗ ಅಲ್ಲಿಂದ ಇಲ್ಲಿಯವರೆಗೂ ಬ್ರಹ್ಮ ಬಾಬಾರವರ ನಾಯಕತ್ವದಲ್ಲಿ ದೇಶ ವಿದೇಶದಲ್ಲಿ ಇಷ್ಟು ವಿಹಂಗಮ ಮಾರ್ಗದಲ್ಲಿ ಬೇಯದ್ದಿನಲ್ಲಿ ಇಷ್ಟು ತೀವ್ರಗತಿಯಲ್ಲಿ ಏನಾಗ್ತಾ ಇದೆ, ಈಶ್ವರೀಯ ಸೇವೆ ನಡೀತಾ ಇದೆ. ಅದೇ ಶರೀರದಲ್ಲಿದ್ರೆ ಶರೀರ ನೋಡ್ಕೊಳ್ಬೇಕು, ಕಾಯಿಲೆಗಳು, ಸಂಬಂಧಗಳು, ಏನೇನೋ ತೊಂದರೆಗಳು ಎಲ್ಲ ಇರ್ತಿತ್ತಲ್ಲ. ಅದಕ್ಕಾಗಿ ಎಲ್ಲಿ ಬೇಕಾದ್ರು ಯಾವಾಗ ಬೇಕಾದ್ರು ಯಾವ ಮಕ್ಕಳಿಗೆ ಯಾವ ಡೈರೆಕ್ಷನ್ ಕೊಡಬೇಕು, ಮುರಳಿಯ ಮೂಲಕ, ಸಹಕಾರದ ಮೂಲಕ, ಸಾಕ್ಷಾತ್ಕಾರದ ಮೂಲಕ ಸ್ವಯಂ ಬಂದ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ, ಹಗಲು ರಾತ್ರಿ 24 ಗಂಟೆ ವಿಶ್ವ ಕಲ್ಯಾಣಕ್ಕೋಸ್ಕರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು ಬ್ರಹ್ಮ ಬಾಬಾರವರ ಪಾತ್ರ. ಅಂದ್ರೆ ಅವರು ಅವ್ಯಕ್ತವಾಗಿದ್ದು ವ್ಯಕ್ತ ಪ್ರಪಂಚಕ್ಕೆ ಬಂದು ವ್ಯಕ್ತ ಮಕ್ಕಳ ಮೂಲಕ, ವ್ಯಕ್ತ ಶರೀರದ ಮೂಲಕ ವಿಶ್ವ ಕಲ್ಯಾಣದ ಕಾರ್ಯವನ್ನ ಮಾಡುವಂಥದ್ದನ್ನ ಅವರು ಮಾಡ್ತಾ ಇದ್ದಾರೆ. ಅದು ಅವರ ಪಾತ್ರ. ಹಾಗೆ ನಾವು ಸಂಪೂರ್ಣರಾಗೋದು ಹೇಗೆ? ಹೇಳ್ತಾರೆ, ನೀವು ವ್ಯಕ್ತ ಪ್ರಪಂಚದಲ್ಲಿ ಇರ್ಬೇಕು, ವ್ಯಕ್ತ ಶರೀರದಲ್ಲಿ ಇರ್ಬೇಕು, ಆದ್ರೆ ನಿಮ್ಮ ಸೇವೆ ಮಾತ್ರ ಅವ್ಯಕ್ತ. ಹಂಗಂದ್ರೆ ನೀವು ಸದಾ ಕಾಲ ಭಗವಂತನ ಪಕ್ಕದಲ್ಲಿರ್ಲಿ. 3 ಲೋಕವನ್ನು ನೋಡ್ಬೇಕಾದ್ರೆ ಈ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ವಲ್ಲ, ಕ್ಯಾಮರಾದಿಂದ ನೋಡ್ಲಿಕ್ಕೆ ಆಗೋದಿಲ್ವಲ್ಲ.
ಮೂರನೇ ಕಣ್ಣು ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ, ಈ ಸ್ಥೂಲ ಕಣ್ಣಿಗೆ ಕಾಣೋದಿಲ್ಲ, ಮೊಬೈಲ್ ಇಂದ ಕಾಣೋದಿಲ್ಲ. ಆ ಮೂರನೇ ನೇತ್ರದಿಂದ ಪರಮಾತ್ಮನನ್ನ ನೋಡ್ತಾ ನಿರಾಕಾರ ಆತ್ಮ, ನಿರಾಕಾರ ಮನ ಬುದ್ಧಿ ಸಂಸ್ಕಾರದಿಂದ ನಿರಾಕಾರ ಪರಮಾತ್ಮನ ಜೊತೆಯಲ್ಲಿ ಇದ್ದು ನಿರಾಕಾರ ಶಕ್ತಿಯನ್ನ ನಿರಾಕಾರ ಮೂರು ಲೋಕಕ್ಕೆ ಕಳಿಸ್ತಾ ನಿರಾಕಾರ ರೂಪದ ಕರ್ಮದ ಫಲವನ್ನ ಅವ್ಯಕ್ತ ರೂಪದಲ್ಲಿ ಕರ್ಮವನ್ನು ಮಾಡ್ತಾ ಕರ್ಮದ ಫಲವನ್ನ ಅನುಭವಿಸ್ಬೇಕು. ವ್ಯಕ್ತದಲ್ಲಿ ನೀವಿದ್ದೀರಾ, ನಿಮ್ಮ ಮೂಲಕ ಆ ವಿಶ್ವ ಕಲ್ಯಾಣದ ಮಹಾನ್ ಕಾರ್ಯವನ್ನ ಅವ್ಯಕ್ತವಾಗಿ ಬಾಬ್ದಾದ ನಿಮ್ಮ ಹಿಂದೂ ಕಡೆಯಿಂದ ಮಾಡ್ತಾ ಇದ್ದಾರೆ. ಅವರು ಅವ್ಯಕ್ತದಿಂದ ವ್ಯಕ್ತ, ವ್ಯಕ್ತದಿಂದ ನೀವು ಅವ್ಯಕ್ತ ಮಾಡುವಂತದ ಕಾರ್ಯ ಬಾಬ್ದಾದ, ಪ್ರತ್ಯಕ್ಷತೆ ನಿಮ್ಮ ಮೂಲಕ ಆಗ್ತದೆ. ನಿಮಗೆ ಸಿಂಹಾಸನ ಸಿಗ್ತದೆ, ನೀವು ರಾಜರಾಗ್ತೀರಾ. ಜನರ ಎದುರುಗಡೆ ಸ್ಟೇಜ್ ಅಲ್ಲಿ ಸ್ಥೂಲವಾಗಿ ನೀವು ಪ್ರತ್ಯಕ್ಷ ಆಗ್ತೀರಾ. ಅದಕ್ಕೆ ಎದುರುಗಡೆ ಪ್ರತ್ಯಕ್ಷ ಆಗೋರು ಒಬ್ಬರು ಬೇಕಲ್ವಾ? ಆ ಪಾತ್ರ ನಿಮ್ದು. ಅದಕ್ಕಾಗಿ ನೀವು ಇಲ್ಲಿ ವ್ಯಕ್ತದಲ್ಲಿ ಇದ್ದು ಕೂಡ ಇಲ್ಲಿ ಈ ಪ್ರಪಂಚ, ಈ ಸಂಸಾರ, ಈ ಕುಟುಂಬ, ಈ ಜಾತ್ರೆ, ಮದ್ವೆ, ಉಪನಯನ, ಮಕ್ಕಳು, ಮೊಮ್ಮಕ್ಕಳು ಇದ್ರ ಕಡೆ ಗಮನ ಕೊಡೋಕ್ಕಿಂತ ಅವ್ಯಕ್ತರ ಕಡೆ ನೀವು ಅಲ್ಲೋಗ್ಬೇಕು. ಓಕೆನಾ? ಅದಕ್ಕಾಗಿ ಈ ರೀತಿ ತಂದೆ ಮತ್ತು ಮಕ್ಕಳು ಇಬ್ಬರೂ ಸೇರಿಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಈ ಮುಂದೆ ವಿಶ್ವ ಕಲ್ಯಾಣದ ಕಾರ್ಯವನ್ನ ಮಾಡ್ಬೇಕಾಗ್ತದೆ. ಓಕೆ, ಒಂದು ವೇಳೆ ಆ ರೀತಿ ಅದನ್ನ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ, ಮುಖ್ಯವಾಗಿರುವಂತದ್ದು ಪರಿಸ್ಥ. ಪರಿಸ್ಥ ಅಂತಂದ್ರೆ ನಾನು, ನನ್ ಶರೀರ, ನನ್ ಮಕ್ಕಳು, ನನ್ನ ಮನೆ, ನನ್ ಜವಾಬ್ದಾರಿ ಏನು ಇರಕೂಡದು, ನನ್ನವರು ಯಾರಿಲ್ಲ, ನಾನೊಂದು ಶಕ್ತಿ ಅಷ್ಟೇ. ಪರಿಸ್ಥ, ನನಗೂ ಈ ಪ್ರಪಂಚಕ್ಕೆ ಏನೂ ಸಂಬಂಧ ಇಲ್ಲ, ನನ್ನದು ಅಂತ ಮೋಹ ಲೋಭ ಇಲ್ಲವೇ ಇಲ್ಲ. ಅಷ್ಟು ಸಂಪೂರ್ಣವಾಗಿ ನೀವೇನಾಗ್ಬೇಕು, ಡಿಟ್ಯಾಚ್, ಪರಿಸ್ಥ ಆಗ್ಬೇಕು. ಇಷ್ಟು ಪರಿಸ್ಥ ಆಗ್ಬೇಕು ಅಂತಂದ್ರೆ ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ನಿಮ್ಮ ಎದುರುಗಡೆಗೆ ಪ್ರಪಂಚದಲ್ಲಿ ಭೂಕಂಪವಾದ್ರು, ಯುದ್ಧವಾದ್ರು, ನಿಮ್ಮ ಎಲ್ಲಾ ಸಂಬಂಧಿಕರು ಶರೀರ ಬಿಟ್ಟು ನೀವೇ ಕಟ್ಟಿರುವಂತ ಬಿಲ್ಡಿಂಗ್ ಬಿದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಯಾಕೆ? ಇದು ನಂದಲ್ಲ, ಬಿದ್ದೋಗಿದೆ ಅಲ್ಲ, ಹೊಸದು ರೆಡಿ ಆಗ್ತದೆ, ಅದು ಭಗವಂತಂದು ಒಳ್ಳೇದಕ್ಕೋಸ್ಕರ ಆಗ್ತಾ ಇದೆ. ಏನ್ ನಡೀತಾ ಇದೆಯೋ ಆ ಆತ್ಮಗಳು ಅವರು ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಆ ರೀತಿ ಮಾನಸಿಕವಾಗಿ ಹೊರಗಡೆ ಬರುವಂತ ಯಾವುದೇ ದುಃಖದ ಪ್ರಭಾವ ಸ್ವಲ್ಪನೂ ಬರದಿದ್ದ ಹಾಗೆ ಸಂಪೂರ್ಣ ಆಗಿದ್ದೀರಾ ಅಂತ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಬಾಬಾ ಕೇಳ್ತಾನೆ, ಆ ರೀತಿ ಆಗ್ಲಿಕ್ಕೆ ನಿಮ್ಮನ್ನ ಪರೀಕ್ಷೆ ಮಾಡ್ಲಾ, ರೆಡಿ ಇದ್ದೀರಾ ಅಂತ ಕೇಳ್ತಾನೆ. ಮಕ್ಕಳು ಕೇಳ್ತಾರೆ, ಎಂತದ ಪರೀಕ್ಷೆ? ನೋಡಿ ಮಕ್ಕಳೇ, ಪರೀಕ್ಷೆ ಹೆಂಗಿರ್ತದೆ ಅಂತಂದ್ರೆ, ನೀವೆಲ್ಲಿರ್ತಲೋ ಅಲ್ಲಿಂದ ನಾನು ಡೈರೆಕ್ಷನ್ ಅನ್ನ ಕೊಡ್ತೇನೆ, ಎಲ್ಲೋ ಹೋಗ್ಬೇಕು ಅಂತ. ಈಗ ಮೌಂಟ್ ಅಬುನಲ್ಲಿ ಇದ್ದೀರಾ, ಪಾಂಡಾಭವನಲ್ಲಿ, ಓಕೆ, ಕ್ಲಾಸ್ ರೂಮಿಗೆ ಬಂದಿರ್ತೀರಾ. ಈಗ ತಕ್ಷಣದಲ್ಲಿ ಇನ್ನೊಂದು 2 ನಿಮಿಷದಲ್ಲಿ ಟ್ರೈನ್ ಇದೆ, ನೀವು ಹೋಗ್ಬೇಕು ಅಂತ ಹೋಗಂತ ರೆಡಿ ಆಗ್ಬಿಡ್ಬೇಕು. ರೂಮಿಗೆ ಹೋಗ್ಬಿಟ್ಟು ಬ್ಯಾಗ್ ತಗೊಂಡು ಬರ್ತೇನೆ ಹೇಳೋದಕ್ಕೂ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಎಲ್ಲಿ ಹೋಗು ಅಂತ ಹೇಳ್ತಾರೆ, ಹೋಗ್ಬೇಕಷ್ಟೇ. ನೀವು ಬಾಬರ್ ಮಿಲ್ನಕ್ಕಂತ ಮೌಂಟ್ ಅಬುಗೆ ಹೋಗಿರ್ತೀರಾ, ಹೋದಾಗ ತಕ್ಷಣ ಎಲ್ಲೋ ಒಂದು ಸೇವೆಗೆ ಅಂತ ಬಾಬಾ ಹೇಳ್ತಾರೆ, ಹೋಗು ನೀನು, ತಕ್ಷಣ ಹೋಗ್ಬೇಕಷ್ಟೇ. ಮನೆಗೆ ಹೋಗ್ತೇನೆ, ಮನೆಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೋತೇನೆ, ಬ್ಯಾಗ್ ತಗೊಂಡ್ ಬರ್ತೇನೆ, ನಂತರ ಬ್ಯಾಗ್ ಇಲ್ಲ, ಮತ್ತೊಂದಿಲ್ಲ, ಏನು ಹೇಳಿ ಬಾಬಾ ಹೇಳ್ತಾರೆ, 1 ದಿನ ಅಲ್ಲ 1 ಗಂಟೆನೂ ನಿಮ್ಗೆ ನಾನು ಸಮಯವನ್ನ ಕೊಡೋದಿಲ್ಲ. ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಬಾಬಾ ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ನೀವೇನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ಅಂತಂದ್ರೆ, ನಮ್ ಸೆಂಟರು, ನಮ್ ಏರಿಯಾದಲ್ಲಿ ನೀವು ಬಂದ್ಬಿಟ್ಟು ಯಾಕೆ ಜ್ಞಾನ ಹೇಳಿದ್ರೆ ನೀವಿಲ್ಲಿ ಬರಬಾರ್ದು, ನಾವ್ ನೋಡ್ಕೊಳ್ತೀವಲ್ವಾ ಅಂತ ನಿಮಗೆ ನೀವು ಬೌಂಡ್ರಿಯನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಯಾವ್ದೊಂದು ಸೇವಾಕಿಂದ ಇನ್ನೊಂದು ಸೇವಾಕಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಸೇವೆ ಟ್ರಾನ್ಸ್ಫರ್ ಮಾಡಿದ್ರೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಇಂಥವರಿಗೆ ನಂಬರ್ 1 ಅಂತ ಹೇಳೋದಿಲ್ಲ. ನಂಬರ್ 1 ಆಗ್ಬೇಕು ಅಂತಂದ್ರೆ ಬಾಬಾ ಯಾವ ಸಮಯದಲ್ಲಿ ಯಾವ ಡೈರೆಕ್ಷನ್ ಅನ್ನು ಕೊಡ್ತಾರೋ 1 ಸೆಕೆಂಡ್ ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ತಕ್ಷಣದಲ್ಲಿ ಆ ಸೇವೆಯನ್ನ ಮಾಡ್ಲಿಕ್ಕೆ, ಆ ಸ್ಥಳದಲ್ಲಿ ಮಾಡ್ಲಿಕ್ಕೆ ನೀವು ಎವರ್ ರೆಡಿ ಆಗಿರಬೇಕು. ಅಷ್ಟು ಯೋಗ್ಯರಾಗಿದ್ದೀರಾ? ಅಷ್ಟು ಬಾಬ್ದಾದವ್ರ ಮೇಲೆ ನಂಬಿಕೆ ಇದೆಯಾ? ಟೆಸ್ಟ್ ಮಾಡ್ಲಾ? ಬಾಬಾ ಕಲ್ತರ ಆರ್ಡರ್ ಕೊಡ್ಲಾ? ನೋಡಿ, ಇಷ್ಟು ಸಲ ನಾವು ನೋಡ್ತೀವಿ, ಮದುವೆ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಮಿಲಿಟರಿಯಿಂದ ಆಫೀಸರ್ಸ್ ಅಥವಾ ಯೋಧ ಬಂದಿರ್ತಾನೆ ಮದುವೆ ಮನೆಗೆ, 1 ಗಂಟೆ ಆದ್ರೆ ಮುಹೂರ್ತ, ಯುದ್ಧ ಬಂತು ಅಂತ ಗವರ್ಮೆಂಟ್ ಇಂದ ಅನೌನ್ಸ್ಮೆಂಟ್ ಬಂದ್ಬಿಟ್ರೆ ಹಾಗೆ ಬಿಟ್ಬಿಟ್ಟು ಹೋಗ್ಬೇಕಾಗ್ತದೆ. ಮದ್ವೆ ಆಗಿದ್ದು 1ನೇ ದಿನದಲ್ಲಿ ಪತಿಯನ್ನು ಬಿಟ್ಬಿಟ್ಟು ಹೋಗ್ಬೇಕಾಗ್ತದೆ. ಆ ಒಂದು ಆರ್ಡರ್ ಎಷ್ಟು ಪಕ್ಕಾ ಫಾಲೋ ಮಾಡ್ತಾರಲ್ವಾ, ಅದೇ ರೀತಿ
ಇಲ್ಲೂ ಕೂಡ ಈಶ್ವರ್ಯ ಗೌರ್ಮೆಂಟ್ ಮಾಡಿರುವಂತಹ ಆರ್ಡರ್ ಅನ್ನ ಫಾಲೋ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಇಲ್ಲ ಬಾಬಾ, ನಮ್ ಪತಿ ಕೇಳ್ಬೇಕು, ಮಕ್ಳಿಗೆ ಕೇಳ್ಬೇಕು, ನಿಮಿತ್ತ ಟೀಚರ್ಸಿಗೆ ಕೇಳಬೇಕು ಅಂತ ಬಿಟ್ಟು ಕಾರಣ ಹೇಳ್ತೀರೋ ಯಾವ ರೆಡಿ ಇದ್ದೀರೋ? ನಂಬರ್ 1 ಬರಬೇಕು ಅಂತಂದ್ರೆ, ಸಂಪೂರ್ಣರಾಗ್ಬೇಕು ಅಂತಂದ್ರೆ ಮಾಡ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬನಿಗೆ ಬಾಬಾ ಶಿವ ಬಾಬಾ ಹೇಳ್ತಾರಂತೆ, ನೀನ್ ಬಂದ್ಬಿಡ್ಬೇಕು, ಇವಾಗ ನೀನ್ ಅವ್ಯಕ್ತ ಅವತರಕ್ಕೆ ಬರ್ಬೇಕು ಹೇಳಿದ್ರಂತೆ. ಯಾರಿಗೂ ಕೂಡ ಹೇಳಿಲ್ವಂತೆ. ಇಲ್ಲ, ಮಕ್ಕಳಿಗೆ ಒಂದು ವಿಷಯವನ್ನು ತಿಳಿಸ್ಬಿಟ್ಟು ಬರ್ತೇನೆ ಅಂತ ಬಿಟ್ಟು ಹೇಳಿಲ್ಲ ಬಾಬಾ. ಏನ್ ಮಾಡಿದ್ರು, 1 ವರ್ಷದಿಂದ ಆ ಸಂಪೂರ್ಣ ಸ್ಥಿತಿಯನ್ನ ಮೇಂಟೈನ್ ಮಾಡ್ತಾ 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 ಮಕ್ಕಳಿಂದ, ಯಜ್ಞದಿಂದ, ಸೇವೆಯಿಂದ ಎಲ್ಲ ಡಿಟ್ಯಾಚ್ ಆಗಿ 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 ಏನ್ ಮಾಡಿದ್ರು, ಟಕ್ ಅಂತ ಏನ್ ಮಾಡ್ಬಿಟ್ಟು ಹೋಗುದು ಅಲ್ವಾ? ಹಾಗೆ ಹೇಗೆ ಬ್ರಹ್ಮ ಬಾಬಾರವರ ಸ್ಥಿತಿಯ ಮೂಲಕ ತೋರಿಸ್ಕೊಟ್ರು, ಅದೇ ರೀತಿ ನಿಮ್ಮ ಸ್ಥಿತಿ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಂದ್ರೆ ನಿಮ್ಮ ಎದುರುಗಡೆಗೆ ದುಃಖದ ಯಾವುದೇ ವಾತಾವರಣ, ವಾಯುಮಂಡಲ ಬಂದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳದೆ ಇದ್ದಾಗ ಮಾತ್ರ ಮಕ್ಕಳೇ ನೀವು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬ್ರಹ್ಮ ತಂದೆಯ ಸಮಾನರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಬ್ರಹ್ಮ ತಂದೆಯ ಸಮಾನ ಯಾರ್ಯಾರು ಆಗ್ತಾರೆ ಅಂದ್ರೆ ಎಲ್ಲರೂ ಕೈ ಎತ್ತಾರೆ, ಎರಡೆರಡು ಕೈ ಎತ್ತಾರೆ ಅಲ್ವಾ? ಆದ್ರೆ ಆ ಯೋಗ್ಯತೆ ಇರ್ಬೇಕಲ್ಲ. ಬಂದಿದ್ಯಾ? ಸಣ್ಣ ಬ್ರಹ್ಮ ಬಾಬರಿಗೆ ಬಂದಿರೋದು ದೊಡ್ಡ ದೊಡ್ಡ ಎಷ್ಟು ಪ್ರಶ್ನೆ ಪರೀಕ್ಷೆಗಳು ಬಂದಿದ್ದು, ಆ ಪರೀಕ್ಷೆಗಳು ಸಣ್ಣದ ಬಂದ್ರು ಕೂಡ ನೀವೇನಾಗ್ಬಿಡ್ತಾರ, ಎದ್ದೋಗ್ಬಿಡ್ತೀರಾ, ಅಲ್ಲಾಡ್ಬಿಡ್ತೀರಾ ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಅದಕ್ಕಾಗಿ ಅಷ್ಟು ಯೋಗ್ಯರಾಗಿದ್ದೀರಾ ಅಂತ ತಿಳ್ಕೊಳ್ಳಿ. ಮತ್ತೆ ನೀವು ಆರ್ತಿ ಸಂಪೂರ್ಣರಾಗ್ಬೇಕು ಅಂದ್ರೆ ವಿಶ್ವ ಕಲ್ಯಾಣ ಮಾಡ್ಬೇಕಲ್ವಾ? ಸರಿಯಾಗಿ ಇವತ್ತು ಲೆಕ್ಕ ಮಾಡಿದಿದ್ರೆ ಬಾಬಾ ಹೇಳ್ತಾರೆ 9 ಲಕ್ಷ ಜನನು ರೆಡಿ ಆಗಿಲ್ವನ್. 9 ಲಕ್ಷ ಪಕ್ಕದಲ್ಲಿಡಿ, 108 ಜನನು ರೆಡಿ ಆಗಿಲ್ಲ. 108 ಜನ ಅಂತಂದ್ರೇನು, ಅವ್ರು ಸ್ವಲ್ಪ ದುಃಖ ಅಶಾಂತಿ ಅನುಭವನೇ ಆಗ್ಬಾರ್ದು, ಸದಾ ವಿಜಯಿಗಳು. ಅಷ್ಟು ಪಕ್ಕ ಇರುವಂತವ್ರು ಎಷ್ಟು ಜನ ಇದ್ದಾರೆ ಇವತ್ತು? ಅಷ್ಟೇ ನೀವು ನಿರ್ವಹಣೆ ಮಾಡಿಲ್ಲ ಅಂತಂದಾಗ ನೀವು ಹೇಗೆ ವಾಪಸ್ ವತನಕ್ಕೆ ಬರ್ಲಿಕ್ಕೆ ಆಗತ್ತೆ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾಳೆ ಏನಾಗತ್ತೆ, ನಾಡ್ದು ಏನಾಗ್ತದೆ, ಎಲ್ಲಿ ಯುದ್ಧ ಆಗ್ತದೆ, ಮಕ್ಳು ಏನ್ ಮಾಡ್ತಾರೆ, ಮುಂದೇನ, ಅದು ನಿಮ್ಗೆ ಯೋಚನೆ ಬೇಡ. ನಿಮ್ಗೇನ್ ಟಾರ್ಗೆಟ್ ಕೊಟ್ಟಿದ್ದೀನಲ್ಲ, ಸ್ಥಿತಿಯನ್ನ ಮೇಂಟೈನ್ ಮಾಡುವಂಥದ್ದು. ಸೇವೆ ಬಗ್ಗೆ ಬಾಬಾ ಹೇಳ್ತಾರೆ, ಸ್ಥಿತಿ, ಆ ಸ್ಥಿತಿ ಸಂಪೂರ್ಣವಾಗಿ ನಾನು ಇದ್ದೇನಾ ಇಲ್ವಾ ಅದನ್ನ ಮಾತ್ರ ಗಮನವನ್ನ ಕೊಟ್ಟ. ಆದ್ರೆ ಆ ಸ್ಥಿತಿ ನಿರಂತರವಾಗಿ ಯಾಕಿಲ್ಲ ಅಂದ್ರೆ ವ್ಯರ್ಥ ಮತ್ತು ನೆಗೆಟಿವ್ ಹೆಚ್ಚಿಗೆ ಇದೆ ಅಂತ. ನೆಗೆಟಿವ್ ಅಂತಂದ್ರೆ ಏನು, ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡುವಂಥದ್ದು. ಆ ಬೇರೆಯವ್ರು ಕೆಟ್ಟದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿ, ಅದು ಅವರಿಗೆ ತೊಂದರೆ ಆಗ್ಬೇಕು ಅಂತ ಸಂಕಲ್ಪವನ್ನು ನೀವು ಮಾಡಬಾರದು. ಅಲ್ಲಿ ಅವರು ನಿಮ್ಗೆ ದುಃಖವನ್ನ ಕೊಟ್ಟು ಕೆಟ್ಟದನ್ನ ಮಾಡಿದ್ರು ಕೂಡ ಅವ್ರ ಬಗ್ಗೆ ಶುಭ ಭಾವನೆ ಇರಬೇಕು. ವ್ಯರ್ಥ ಏನು, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಹಿಂಗಾಗ್ಬೇಕಿದ್ದು, ಹಂಗಾಗ್ಬೇಕಿದ್ದು, ಇದು ಸರಿ, ಇದು ತಪ್ಪು, ಹೀಗೆ ಆಗದು ಹೋಗದೆ ಇರೋದನ್ನ ತುಂಬಾ ಯೋಚನೆಯನ್ನ ಮಾಡ್ತಾರಂತೆ, ಅವಶ್ಯಕತೆ ಇಲ್ಲದೆ ಇರುವಂತದನ್ನ. ಅದಕ್ಕಾಗಿ ಅದರಿಂದ ಸಮಯವನ್ನು ತೆಗೆದು, ಯಾಕೆ ಮಾಯಿ ಇವಾಗ ಏನ್ ಮಾಡ್ತಿದೆ, ಆ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದೆ ಅಂತೆ. ನಮಗೆ ಮದುವೆ ಮನೆಗೆ ಹೋಗುದು ಇವತ್ತು ಇಷ್ಟ ಆಗೋದಿಲ್ಲ, ಊಟ ತಿಂಡಿ ಇಷ್ಟ ಆಗದೆ ಇರಬಹುದು, ಬಟ್ಟೆ ಹಾಕೊಳ್ಳೋದು ಇಷ್ಟ ಆಗದೆ ಇರಬಹುದು, ಲೌಕಿಕ ಪರಿವಾರದವ್ರು ಇಷ್ಟ ಆಗದೆ ಇರಬಹುದು. ಆದ್ರೆ ವ್ಯರ್ಥ ಸಮಯವನ್ನ ಕಳೀತಾ ಇದ್ದೀರಾ, ಅದು ಬೇಕು ಇದು ಬೇಕು ಅಂತ ವೈಯಕ್ತಿಕ ವಿಷಯವನ್ನ ಕೇಳ್ತಾ ಇದ್ದೀರಾ, ವಿಶ್ವ ಕಲ್ಯಾಣಕ್ಕಾಗಿ ತಮ್ಮ ಸಮಯವನ್ನ ಇಡ್ತಾ ಇಲ್ಲ. ನಾನು ಕೇಳ್ತಾರೆ, ಸಾವು ಬರ್ಬೇಕಾದ್ರೆ ಕೇಳ್ಬಿಟ್ಟು ಬರ್ತದ? ನಾನು ಬೆಳಿಗ್ಗೆ ಬರಲ್ಲ, ಮಧ್ಯಾಹ್ನ ಬರಲ್ಲ, ಸಾಯಂಕಾಲ ಬರಲ್ಲ, ಡೇಟ್ ಕೊಟ್ಬಿಟ್ಟು ಬರ್ತದ? ಇಲ್ಲ ತಾನೆ. ಹಾಗೇನೆ ಸಾವು ಬಂದ್ಮೇಲೆ ಮಧ್ಯದ ನಿಮಿತ್ತಗಡೆ ಬಂದ 1 ಗಂಟೆ ಬಿಟ್ಮೇಲೆ ಬರ್ತಾನೆ ಅಂತಂದ್ರೆ ಸುಮ್ಮನೆ ಇರ್ತದ? ಇಲ್ಲ ತಾನೆ. ಹಾಗೆ ಬಾಬಾ ನಿಮಗೆ ಯಾವಾಗ್ಲೂ ಯಾವುದೇ ಸೇವೆಗೂ ಆರ್ಡರ್ ಕೊಡಬಹುದು, ಟಕ್ ರೆಡಿ ಇರ್ತೀರಾ. ಕೆಲವೊಂದ್ಸಲ ಲೌಕಿಕದಲ್ಲೂ ಕೂಡ ಏನಾಗ್ತದೆ, ಈ ಹೆಣ್ಣು ಮಕ್ಳು ಏನ್ ಮಾಡಿರ್ತಾರೆ ಅಂತಂದ್ರೆ ತವ್ರ ಮನೆಗೆ ಹೋಗಿದ್ದಿರ್ತಾರೆ ಹಳೆ ಕಾಲದಲ್ಲಿ, ಸರಿನಾ? ಮನೆಯವರು ಅವರ ಪತಿ ಏನ್ ಮಾಡಿರ್ತಾರೆ, ಒಂದು 20 ದಿವಸ ಇದ್ಬಿಟ್ಟು ಬಾ ಅಂತ ಕಳ್ಸಿರ್ತಾರೆ. ಆ ಕಾಲದಲ್ಲಿ ಫೋನು ಮೊಬೈಲ್ ಎಲ್ಲ ಇರ್ಲಿಲ್ಲ. ಹೋಗಿ 3 ದಿನ ಆಗ್ಲಿಲ್ಲ, ಪತಿ ಬಂದ್ಬಿಡ್ತಾರೆ. ಏನಂತ, ಪತಿ ಕರ್ಕೊಂಡು ಹೋಗ್ಲಿಕ್ಕೆ. ಬಾಯಿ ಮುಚ್ಕೊಂತ ಬರ್ಬೇಕು ಪತಿ ಮನೆಗೆ, ಮಾತಾಡುವಂಗಿಲ್ಲ. ನನಗೆ 20 ದಿನ ಕೊಟ್ಟಿದ್ದೆ, ಯಾಕೆ 3 ದಿನಕ್ಕೆ ಬಂದ್ಬಿಟ್ರು? ಇಲ್ಲ, ಯಾರಿಗೊಬ್ರು ಆರೋಗ್ಯ ಸರಿ ಇಲ್ಲ ಮತ್ತು ನೀನ್ ಆಯ್ತು ಅಂತಂದ್ರೆ ಟಕ್ ಅಂತ ಬರ್ಲೇಬೇಕು. ಅದಕ್ಕಾಗಿ ಬಾಬಾ ಈಶ್ವರಿ ಗೌರ್ಮೆಂಟ್ ಅಲ್ಲೂ ಕೂಡ ಈ ರೀತಿ ಈಶ್ವರಿ ಸೇವಾರ್ಥ ನನ್ನಿಂದ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹೋಲ್ಸೇಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಬಾಬಾ ಮಾಡಬಹುದು. ಮಾಡಿದ್ರೆ ಆ ರೀತಿ ಬ್ರಾಹ್ಮಣರ ರೂಪದಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಮನಸ ವಾಚ ಕರ್ಮಣ ರೆಡಿ ಆಗಿದ್ದೀರಾ? ಒಂದು
ಪ್ರಪಂಚದಲ್ಲಿ ವ್ಯಕ್ತಿಯಿಂದ ಮತ್ತು ಪಂಚತತ್ವಗಳಿಂದ ಆಗಿರೋದು ವೈಪರೀತ್ಯದಲ್ಲೂ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು, ಸ್ವಲ್ಪನೂ ಬೀಳಬಾರ್ದು. ಮತ್ತೆ ಭಗವಂತ ಯಾವ ಸೇವೆ ಡೈರೆಕ್ಷನ್ ಕೊಡಿದ್ರೆ ಖುಷಿಯಿಂದ, ಓಕೆ ನೀವು ಸ್ಟೇಜ್ ನಲ್ಲಿ ಇರುವಂತ ಸೇವೆ ಚೆನ್ನಾಗಿ ಮಾಡ್ತಿದ್ರೆ ತಕ್ಷಣದಲ್ಲಿ ಬಾ ಮಗು ಕಸ ಗುಡಿಸೋದ್ರೆ ಟಕ್ ಅಂತ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಯಾಕೆ ಬಾಬಾ ಹೇಳಿದ್ರು ನೋ. ಕೆಲವೊಂದ್ಸಲ ಕಸ ಗುಡಿಸ್ತಾರೆ, ಇಡುವಂತ ಪಕ್ಕದಲ್ಲಿ ಹೋಗಿ ಭಾಷಣ ಮಾಡೋ ಸ್ಟೇಜ್ ಅಂದ್ರೆ ಟಕ್ ಅಂತ ಹೋಗಿ ರೆಡಿ ಮಾಡಿರ್ಬೇಕು. ಯಾವುದೇ ಕೆಲಸವನ್ನು ಯಾವುದೇ ಸಮಯದಲ್ಲಿ ಹೇಳಿದ್ರು ಕೂಡ ರೆಡಿಯಾಗಿರ್ಬೇಕಾಗ್ತದೆ. ಆ ರೀತಿ ಸರ್ವ ಸೇವೆಯನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಇಲ್ಲಿ ಏನಾಗ್ತದೆ, ಕೆಲವೊಂದು ಮಕ್ಕಳು ಸೇವೆಯನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾ ಅಂತ ಅವರೇ ಕೆಟಗಾರೈಸ್ ಮಾಡ್ಕೊಳ್ತಾನೆ. ನಾನ್ ಚೆನ್ನಾಗಿ ಭಾಷಣ ಮಾಡ್ತೇನಪ್ಪ, ನಾನು ಕಸ ಗುಡ್ಸೋದಿಲ್ಲ, ನಾನ್ ಚೆನ್ನಾಗಿ ಜ್ಞಾನ ಹೇಳ್ತೇನೆ, ನನಗೆ ಬೇರೆ ಯಾರು ಹೇಳೋದಿಲ್ಲ. ಭಗವಂತ ಹೇಳ್ತಾರೆ, ಮಗು ಅದು ನಿಂದಲ್ಲ, ಅದು ಭಗವಂತನ ಪ್ರಸಾದ, ಭಗವಂತ ಕೊಟ್ಟಿರೋದು. ಇಷ್ಟು ಸುಂದರವಾದ ಮಾತನ್ನ ಬಾಬಾ ಹೇಳ್ತಾನೆ. ಭಕ್ತರು ದೇವರಿಗೋಸ್ಕರ ಅಕ್ಕಿ ತಂದು ಕೊಡ್ತಾರೆ, ಬೇಳೆ ತಂದು ಕೊಡ್ತಾರೆ, ತೆಂಗಿನಕಾಯಿ ತಂದು ಕೊಡ್ತಾರೆ. ತಂದು ಕೊಟ್ಟಿದ್ಯಾರು? ಭಕ್ತರು. ಓಕೆ, ಭಕ್ತರು ಯಾಕೆ ತಂದು ಕೊಟ್ಟಿದ್ದಾರೆ? ಆ ಭಕ್ತರ ಇಷ್ಟವನ್ನ ಭಗವಂತ ಪೂರ್ಣ ಮಾಡಿರೋದಕ್ಕೆ ಭಕ್ತರು ತಂದು ಕೊಟ್ಟಿದ್ದಾರೆ. ಭಕ್ತರು ಸುಮ್ನೆ ತಂದು ಕೊಡಲ್ಲ. ಅವ್ರು ತಂದು ಕೊಟ್ಟಿರೋದನ್ನ ನೀನು ಅಕ್ಕಿ ಬೇಳೆ ಎಲ್ಲ ತಗೊಂಡ್ಬಿಟ್ಟು ಪಾಯಸ ಮಾಡಿದೀಯ, ನಿಂದೇನ್ ಸಿಲಿಂಡರ್ ಅಲ್ಲ, ಅದು ಭಕ್ತರದೇ ಅಥವಾ ದೇವರದು, ನೀನೇನ್ ಹಣ ಕೊಟ್ಟು ತಂದಿದ್ದಲ್ಲ. ಓಕೆನಾ? ಸರಿ, ಪಾಯಸವನ್ನ ಮಾಡಿಬಿಟ್ಟು ಪ್ರಸಾದ ಕೊಡ್ಬೇಕಾದ್ರೆ ನಾನು ಕೊಟ್ಟಿದ್ದು ನಿಂದೇನಿದೆ ಅಲ್ಲಿ? ನಿಂದೇನಿಲ್ವ ತಾನೆ? ಸುಮ್ನೆ ನೀವು ಭಗವಂತನ ಪ್ರಸಾದ ಅದು ಕೊಡ್ತಾ ಹೋಗು ಅಷ್ಟೇ, ನೀನು ಸಾಧನ ಅಷ್ಟೇ. ನೀನೇನು ಸುಮ್ನೆ ಕೊಡ್ತಾ ಇಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದಾಗ ಭಕ್ತ ದಕ್ಷಿಣೆ ಆಗ್ತಾ ಇದಾರಲ್ಲಿ, ಟೀ ಕೊಡ್ತಾ ಇಲ್ಲ, ನೀನೇನು ಅದರ ಫಲವನ್ನು ತೆಗೆದುಕೊಳ್ತಾ ಇದೀಯಾ? ಅದಕ್ಕಾಗಿ ಇಲ್ಲಿ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಇವತ್ತು ನಿಮ್ಮನ್ನ ಸೇವೆ ಯೋಗ್ಯರನ್ನಾಗಿ ಮಾಡಿರುವುದು ಭಗವಂತ. ಇವತ್ತು ಬ್ರಾಹ್ಮಣ ರೂಪದಲ್ಲಿ ತೀರ್ಥ ಪ್ರಸಾದ ಕುತ್ಕೊಂಡಿದೆಯಲ್ಲ, ಅದು ಯೋಗ್ಯ ಮಾಡಿದ್ದಾರು ಭಗವಂತ. ಅದು ನಿನ್ನ ವಿಶೇಷತೆ ಇಲ್ಲ, ನಿನ್ನ ಗುಣಗಳಲ್ಲ, ನಿನ್ನ ಶಕ್ತಿಗಳಲ್ಲ. ಈ ವಿಷಯವನ್ನ ಏನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಅದಕ್ಕಾಗಿ ನಾನು, ನನ್ನದು, ನಾನು ಶ್ರೇಷ್ಠ, ನನ್ನ ಹಿರಿಯ, ನನ್ನ ವಿದ್ಯಾರ್ಥಿಗಳು ಹೇಳುವಂತಹ ಆ ಒಂದು ನನ್ನತನದಿಂದ ಹೊರಗಡೆಗೆ ಬನ್ನಿ, ಹರಿಸ್ತಾ ಆಗಿ. ಈ ರೀತಿ ನೀವೇನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್. ಫಸ್ಟ್ ಡಿವಿಷನ್ ಅಲ್ಲಿ 108 ಜನ ಇನ್ನು ಬರ್ತಾರೆ, ಅವ್ರು ನಂಬರ್ 1. 16,000 ಜನ ಯಾರು ಬರ್ತಾರೆ, ಅವ್ರು ನಂಬರ್ 2. 9 ಲಕ್ಷ ಜನ ಯಾರು ಬರ್ತಾರೆ, ನಂಬರ್ 3. ನಂಬರ್ 3 ಅಂದ್ರೆ ಪಾಸ್, ನಂಬರ್ 2 ಅಂದ್ರೆ ಸೆಕೆಂಡ್ ಕ್ಲಾಸ್, ಸೆಕೆಂಡ್ ಅಂದ್ರೆ ಫಸ್ಟ್ ಕ್ಲಾಸ್. 108 ಜನ ಏನಿದ್ರೆ ಡಿಸ್ಟಿಂಕ್ಷನ್. ಹಾಗಿದ್ರೆ ನೀವು ಯಾವ್ದಲ್ಲಿ ಇದ್ದೀರಾ ಅಂತ ಬಿಟ್ಟು ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ನಂಬರ್ 1 ಅಲ್ಲಿ ಇದ್ದೀರಾ, 2 ಅಲ್ಲಿ ಇದ್ದೀರಾ, 3 ಅಲ್ಲಿ ಇದ್ದೀರಾ, ಅಥವಾ 4 ನಲ್ಲಿ ಇದ್ದೀರಾ? 4 ಅಲ್ಲಿ ಇದ್ರೆ 3ಕ್ಕೆ ಬನ್ನಿ, 3 ಅಲ್ಲಿ ಇದ್ರೆ 2ಕ್ಕೆ ಬನ್ನಿ, 2ಕ್ಕೆ ಇದ್ರೆ 1ಕ್ಕೆ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಹಾಗೆ 1ಕ್ಕೆ ಇರೋರು ಹೇಗಿರ್ತಾರೆ? ಸದಾ ಖುಷಿಯಾಗಿರ್ತಾರೆ. ಸದಾ ಖುಷಿಯಾಗಿರ್ಬೇಕು ಏನ್ ಮಾಡ್ಬೇಕು? ಯಾವಾಗ್ಲೂ ಕೂಡ ಬೇಹದ್ದಿನ ಸಂಕಲ್ಪ ಅಂದ್ರೇನು? ವಿಶ್ವ ಕಲ್ಯಾಣನೇ ಆಗ್ಬೇಕು. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಸೂರ್ಯವಂಶದವ್ರು ಯಾರು ಇರ್ತಾರಲ್ಲ, ಅವ್ರಿಗೆ ಸಮಸ್ಯೆಗಳು ಬರಲ್ಲ ಅಂತಲ್ಲ, ಬರ್ತದ ಮೋಡದ ರೂಪದಲ್ಲಿ. ಮೋಡ ಬರ್ತಾ ಇರ್ತದೆ, ಅದರ ಪಾಡಿಗೆ ಅದು ಹೋಗ್ತಾ ಇರ್ತದೆ. ನೀವೇನು ಮೋಡ ತಳ್ಳಬೇಕು ಅಂತ ಬಿಟ್ಟು ಇರೋದಿಲ್ಲ ಅಲ್ವಾ? ಅದೇ ಪರ್ವತ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗ್ತದೆ? ಕಷ್ಟ ಆಗತ್ತೆ ತಾನೆ. ನಿಮ್ಮ ಎದುರುಗಡೆಗೆ ಪರ್ವತ ಇದ್ರೆ ಅದನ್ನೇನ್ ಮಾಡ್ಬೇಕು? ಹ್ಯಾಮರ್ ತಗೊಂಡು ಏಟ್ ಕೊಡ್ಬೇಕಾಗ್ತದೆ, ಹೊಡಿಬೇಕಾಗ್ತದೆ. ಅದನ್ನ ಮೋಡ ಆಗಿದ್ದಿದ್ರೆ ಏನಾಗತ್ತೆ? ತನ್ನಿಂತಾನೆ ಅದೇನಾಗತ್ತೆ? ಪಾಸ್ ಆಗತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆ ಮೋಡ, ಪರ್ವತ ಅದೆಲ್ಲದಕ್ಕಿಂತ ಮೇಲೆ ಸೂರ್ಯನ ಪಕ್ಕದಲ್ಲಿ ಕೂತ್ಕೊಂಡ್ಬಿಡಿ. ಆವಾಗ ನಿಮ್ಗೆ ಏನಾಗತ್ತೆ? ಮೋಡನೂ ತಾಗೋದಿಲ್ಲ, ನೀರು ತಾಗೋದಿಲ್ಲ, ಪರ್ವತನೂ ತಾಗೋದಿಲ್ಲ, ನಿಮ್ಗೆ ಯಾವುದರ ಪ್ರಭಾವನು ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ. ಸದಾ ಸೂರ್ಯನ ಜೊತೆಗೆ ಸೂರ್ಯನ ಶಕ್ತಿಯನ್ನು ವಿಶ್ವಕ್ಕೆ ಕೊಡೋದಲ್ಲಿ ಬ್ಯುಸಿ ಆಗಿರಿ. ಅದಕ್ಕೆ ಬ್ರಹ್ಮ ಬಾಬರು ಅಂತಿಮ ಸಮಯದಲ್ಲಿ ಬಾಬರವರ ಮಕ್ಕಳಿದಾರಲ್ಲ, ಸೇವೆ ಸಮಾಚಾರವನ್ನು ಹೇಳಿದ್ರು ಕೂಡ ಕೇಳಲಿಕ್ಕೆ ಬಾಬನಿಗೆ ಆಸಕ್ತಿ ಇರ್ಲಿಲ್ಲವಂತೆ. ಯಾರಿಗೂ ಡೈರೆಕ್ಷನ್ ಕೊಡ್ಲಿಕ್ಕೆ ಆಸಕ್ತಿ ಇರ್ಲಿಲ್ಲ. ಹಾಗಿದ್ರೆ ಯಜ್ಞವನ್ನು ಯಾರು ನೋಡ್ತಾ ಇದ್ರು? ಬಾಬನ ಎದುರುಗಡೆ ದಾದಿಯರು ಬಂದ ತಕ್ಷಣದಲ್ಲಿ ಸಮಸ್ಯೆ ತಗೊಂಡು ಬರ್ತಾ ಇದ್ರು. ಬಾಬಾ ಸುಮ್ಮನೆ ಕೂತ್ಕೊಳ್ತಿದ್ರಂತೆ, ದಾದಿಯರು ಉತ್ತರ ಸಿಕ್ ಬಿಡ್ತಿದ್ರು. ಹಾಗಿದೆ ಉತ್ತರವನ್ನು ಯಾರು ಕೊಡ್ತಾ ಇದ್ರು? ಶಿವಬಾಬಾ ಕೊಡ್ತಾ ಇದ್ರು. ಅದಕ್ಕಾಗಿ ಈಗ ಇನ್ನು ಮುಂದಿನ ಕಾರ್ಯವನ್ನ ನನಗೆ ಮಾಡಲಿಕ್ಕೆ ಅವಕಾಶ ಕೊಡಿ. ನನಗೆ ಅಂದ್ರೆ ಯೋಗೇಶನಿಗಲ್ಲ, ಶಿವಬಾಬನಿಗೆ. ಅದನ್ನ ಬಾಬಾ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಯಾಕಂದ್ರೆ ನನಗೆ ಮಾಡ್ಲಿಕ್ಕೆ ಕೊಡಿ ಅಂದ್ರೆ ಒಂದು ಅಹಂಭಾವ, ಅಹಂಕಾರ ಆಗಿಬಿಡ್ತದಲ್ಲ. ಅದಕ್ಕಾಗಿ ಬಾಬಾ ಏನ್ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಬ್ರಹ್ಮ ಬಾಬಾ ಏನ್ ಹೇಳ್ತಿದ್ರು? ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ. ಕೇವಲ ಮಾಡ್ತಾ ಇದ್ದಾರೆ, ಬಾಬಾ 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 ಅಂತ ಹೇಳಿಲ್ಲ, ಸ್ವತಃ ಭಗವಂತನ ಹತ್ರ ಮಾಡಿಸಿದ್ರು.
ಅದೇ ರೀತಿ ನೀವು ಕೂಡ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಿ ಹದ್ದಿನ ವೃತ್ತಿ ಸದಾ ವಿಶ್ವ ಕಲ್ಯಾಣ ಆಗ್ಲಿ, ಬಾಬಾ ಈ ಜಮೀನ್ ಸರಿ ಮಾಡ್ಕೊಡು, ಮಕ್ಕಳಿಗೆ ಇದನ್ನು ಮಾಡ್ಕೊಡು, ಆ ಸಮಸ್ಯೆ ಪರಿಹಾರ ಮಾಡೋ ಒಂದು ಸಣ್ಣ ಪುಟ್ಟ ವಿಷಯವನ್ನು ಇಟ್ಕೊಳ್ಳೋದಲ್ಲ. ಸದಾ ಬಿ ಹದ್ದಿನ ವೃತ್ತಿ, ಬಿ ಹದ್ದಿನ ದೃಷ್ಟಿ, ಸದಾ ಕಾಲ ಮೂರು ಲೋಕ ಕಾಣ್ತಾ ಇರ್ಬೇಕು. ಬಿ ಹದ್ದಿನ ಸ್ಥಿತಿ, ಸದಾ ವಿಶ್ವ ಕಲ್ಯಾಣ ಆಗ್ತಾ ಇರುವಂತ ಸ್ಥಿತಿ, ಕೆಳಗಡೆ ಇಳಿಲೇಬಾರದು ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಹೈಯೆಸ್ಟ್ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಇರ್ಬೇಕಾಗ್ತದೆ. ಕೆಲವೊಂದ್ಸಲ ಆದ್ಮೇಲೆ ನಾವು ಸೇವೆ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಸ್ಟೇಜ್ ಅಲ್ಲಿ ಕುಂತಿರ್ತೀವಿ, ಎದುರುಗಡೆ 100-200 ಜನ ಇರ್ತಾರೆ, ಸ್ಮೃತಿ ಇರ್ತಾರೆ, 100-200 ಜನ ನಮ್ಮ ನೋಡ್ತಾ ಇದಾರೆ ಅಂತ. ಅವಾಗ ನಾವೇನ್ ಮಾಡ್ತೀವಿ, ಟೆನ್ಷನ್ ಅಲ್ಲಿ ಇರ್ತೀವಿ ಅಲ್ವಾ. ಕೆಳಗಡೆ ಬಂದ ತಕ್ಷಣ ಯಾರು ನೋಡ್ತಾ ಇಲ್ವಲ್ಲ, ನಡೀತು. ಅದು ಇನ್ನು ರೂಮ್ ನಲ್ಲಿ ಇದ್ಬಿಟ್ರೆ ಯಾರು ನೋಡ್ತಾ ಇಲ್ಲ, ಹೆಂಗ ಬೇಕಾದ್ರೂ ಇರ್ಬೋದು. ಅದು ಬಾಬಾ ಆ ರೀತಿ ಎಲ್ಲ ಸದಾ ಬಾಬಾ ನೋಡ್ತಾ ಇದ್ದಾರೆ, ಬಾಬನ ಮಡಿಲಲ್ಲಿ ಇದ್ದಾರೆ. ನೋಡಿ ಉದಾಹರಣೆಗೆ ಒಂದ್ ಚಿಕ್ಕ ಮಕ್ಳು ಇದ್ದಾರೆ ತಿಳ್ಕೊಳ್ಳಿ, ಒಬ್ಬರೇ ಇದ್ರೆ ಮೊಬೈಲ್ ಏನ್ ಮಾಡ್ತಾರೆ ಅಂದ್ರೆ ಬೇಡದಿರೋ ವಿಡಿಯೋನೇ ನೋಡ್ತಾ ಇರ್ತಾರೆ ಅಲ್ವಾ. ಅದೇ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ರೆ ಸ್ಕೂಲಿನ ವಿಡಿಯೋ ತಾನೇ ನೋಡ್ತಾನೆ, ಬೇರೆ ನೋಡಿದ್ಬಿಟ್ರೆ ಏನಾಗ್ಬಿಡ್ತದೆ, ಅಲ್ಲಿ ಅಮ್ಮ ಪಟ್ ಅಂತ ಒಂದ್ ಏಟ್ ಕೊಟ್ಬಿಡ್ತಾರೆ ಅಲ್ವಾ. ಅದಕ್ಕಾಗಿ ಆ ಬ್ಯಾಟ ಸದಾ ಹದ್ದಿನ ಸ್ಥಿತಿ ಇರ್ಲಿ, ವೃತ್ತಿ ಇರ್ಲಿ, ಹದ್ದಿನ ಭಾವ, ಹದ್ದಿನ ಸಂಕಲ್ಪ, ಹದ್ದಿನ ಮಾತು ಏನ್ ಮಾಡುತ್ತೆ, ನಿಮ್ಮನ್ನು ಸೂಕ್ಷ್ಮವಾಗಿ ಬಂಧನದಲ್ಲಿ ಕರ್ಕೊಂಡು ಬರುತ್ತೆ. ಇದರಿಂದ ಹೊರಗಡೆಗೆ ಬನ್ನಿ ಅಂತ ಹೇಳ್ತಾರೆ ಬಾಬಾ. ಮತ್ತೆ ನಿಮ್ಗೆ ಯಾರ ಜೊತೆಗೆ ಪ್ರೀತಿ ಇರ್ತದೋ ಅವರನ್ನ ಫಾಲೋ ಮಾಡೋದು, ಅವರ ಸಮಾನ ಆಗೋದು ನಿಮ್ಗೆ ತುಂಬಾ ಈಸಿ. ಅದಕ್ಕಾಗಿ ಬ್ರಹ್ಮಬಾಬನ ಮೇಲೆ ಪ್ರೀತಿ ಇದೆಯಲ್ಲ, ಅದಕ್ಕಾಗಿ ಬ್ರಹ್ಮಬಾಬನ ಸಮಾನರಾಗಿ ವಿಶ್ವ ಕಲ್ಯಾಣ ಮಾಡ್ತಾ ಹೋಗಿ. ಆದರೆ ಒಂದು ಎಚ್ಚರಿಕೆ ಇಲ್ಲಿ ಮಕ್ಕಳೇ, ಇದೊಂದು ಸೀಕ್ರೆಟ್ ಗೊತ್ತಿಲ್ಲ. ಇಂತಹ ಮಹಾನ್ ಕಾರ್ಯವನ್ನ ಮಾಡಲಿಕ್ಕೆ ನೀವು ಬಲಗಾಲಿಟ್ಬಿಟ್ಟು, ಬಲಗಾಲ ಅಂದ್ರೆ ಶರೀರದ ಕಾಲಲ್ಲ, ದೃಢ ಸಂಕಲ್ಪದ ಕಾಲನ ಮುಂದಿಟ್ಟಾಗ ಮಕ್ಕಳೇ ನಿಮ್ಗೆ ಅಡೆತಡೆಗಳು ಬ್ರಾಹ್ಮಣರಿಂದನೇ ಬರ್ತದೆ, ಅಲೌಕಿಕ ಪರಿವಾರದಿಂದನೇ ಬರ್ತದೆ, ನಿಮ್ಮ ಜೊತೆಗಾರರಿಂದನೇ ಬರುತ್ತೆ ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳಿದಾರೆ. ಬ್ರಾಹ್ಮಣರಿಂದನೇ ನಿಮ್ಗೆ ಅಡೆತಡೆಗಳು ಅವಾಗ ಬರ್ತದೆ. ಏನ್ ಹೇಳ್ತೀರಾ, ನೀವು ಲೌಕಿಕದವ್ರು ಏನಾದ್ರು ತೊಂದರೆ ಕೊಟ್ರೆ ಸರಿ, ನಮ್ಮ ಪರಿವಾರದವ್ರಿಗೆ, ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದಲ್ಲ ತೊಂದ್ರೆ, ಅದಕ್ಕೂ ನೀವು ಹೆದರಬಾರದು, ಅದಕ್ಕೂ ನೀವು ಜಗ್ಗಬಾರದು. ಹಂಗಂದ್ರೆ ಅವ ಸುಂದರವಾಗಿ ಹೇಳ್ತಾರೆ, ನೋಡು ಮಗು, ಒಂದು ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟು ನೀವು ಭಾಷಣ ಮಾಡ್ಬೇಕಾದ್ರೆ ನೀವು ಭಾಷಣ ಸರಿ ಮಾಡಿಲ್ಲ ಅಂತ ಯಾರೊಬ್ರು ಹೇಳ್ಬಹುದು, ನಿಂದನೆ ಮಾಡ್ಬೋದು ನಿಮ್ಮನ್ನ ಅಲ್ವಾ. ಎದುರುಗಡೆ ಸ್ಟೂಡೆಂಟ್ಸ್ಗಳು ಬರದೇ ಇರಬಹುದು, ಸರಿ, ಯಾವ್ದೊಂದು ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗದೇ ಇರ್ಬೋದು. ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ನಿಮ್ಗೆ ಯಾರು ಅಡೆತಡೆ ಆಗ್ತಾರೆ ಹೇಳಿ ನೋಡೋಣ. ನಿಮ್ ಸ್ಟೇಜ್ ಬೇಕಾ, ಜನ ಬೇಕಾ, ಎದುರುಗಡೆ ಯಾರಾದ್ರೂ ಬೇಕಾ, ಅವಶ್ಯಕತೆ ಇಲ್ಲವಲ್ಲ. ನಿಮ್ಮಷ್ಟಕ್ಕೆ ನೀವು ಎಲ್ಲಿ ಬೇಕಾದ್ರೂ ಕೂಡ ಬಂಧನದಲ್ಲಿರುವಂತ ಮಾತೆಯರು, ಓದದೇ ಇರುವಂತ ಮಾತೆಯರು, ಭಾಷೆ ಬರದೇ ಇರುವಂತ ಮಾತೆಯರು ಕೂಡ ಮಾಡುವಂತ ಮನೋಭಾವ, ಸ್ಮೃತಿ, ಸ್ಥಿತಿ ಇದ್ದರೆ ಯಾರು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಪರಿವಾರದಿಂದ, ಮಾಯಿಂದ ಹೆಂಗ ಬರ್ತದೆ, ವ್ಯರ್ಥ ವಿಚಾರಗಳು, ನೆಗೆಟಿವ್ ಸಂಕಲ್ಪಗಳು. ಬ್ರಾಹ್ಮಣ ಪರಿವಾರದಿಂದನೂ ಮಧ್ಯ ಅಡೆತಡೆಗಳು ಬರಬಹುದು. ಏನೇ ಬಂದ್ರೂ ಕೂಡ ನೀವು ಹೆದರಬೇಡಿ, ನಾನಿದ್ದೇನೆ ನಿಮ್ ಜೊತೆಗೆ. ಏನ್ ಹೇಳ್ತಾನೋ ಅದನ್ನ ಸೂಕ್ಷ್ಮವಾಗಿ ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ನಿಮ್ಮನ್ನ ಯಾರು ಬೇಕಾದ್ರೂ, ಎಷ್ಟು ಬೇಕಾದ್ರೂ ಅಲ್ಲಾಡ್ಲಿ, ಯಾರು ಬೇಕಾದ್ರೂ ಅಡೆತಡೆಗಳನ್ನು ತಂದ್ರು ಕೂಡ ನೀವು ಏನ್ ಮಾಡ್ಬೇಕು, ಅದನ್ನು ದಾಟಿ ಬಿಟ್ಟು ಹೋಗ್ಬೇಕು. ಸರಿ, ಹಾಗಿದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ವಿದೇಹಿ ಬನೋ. ಎಷ್ಟು, 1 ಸೆಕೆಂಡ್ ನಲ್ಲಿ ವಿದೇಹಿ ಅಂತಂದ್ರೇನು, ಈ ದೇಹವನ್ನು ಭಾವನೆ ಕೊಟ್ಬೇಡಿ, ನೀನೇನ್ ಮಾಡ್ಬೇಕು ಮಾಡಿ. ಪದೇ ಪದೇ 1 ಸೆಕೆಂಡ್ ಅಲ್ಲಿ ಕೊಡ್ಬೇಕು, ಎಷ್ಟು ಸಾಧ್ಯನೋ ಅಷ್ಟಿರ್ಬೇಕು. ಮತ್ತೊಬ್ಬ ಶರೀರದಲ್ಲಿ ಪ್ರವೇಶ ಮಾಡಿದ್ರೆ ಎಷ್ಟು ಬೇಕು ಅದ್ ಮಾಡಿದೆ ಮತ್ತೊಬ್ಬ ಸೌರಿಗೆ ಕೊಡ್ಬೇಕು. ಹೀಗೆ ಪುನಃ 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 ಆ ಶರೀರದಲ್ಲಿ ಬಾಪ್ ದಾದ ಇರುವ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಈ ರೀತಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಮೇಲೆಲ್ಲ ಬಾಬಾ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸದಾ ವಿಶ್ವ ಕಲ್ಯಾಣದ ದೃಷ್ಟಿಕೋನ ಇಲ್ಲಿ, ನನ್ನ ಏರಿಯಾ ಅಂತ ಹೇಳುವಂತ ಭಾವ ನಿಮ್ಮಲ್ಲಿ ಬರಬಾರದು. ಈ ರೀತಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ಬ್ರಹ್ಮ ಬಾಬಾರವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ಫಾಲೋ ಫಾದರ್ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಬ್ರಹ್ಮ ತಂದೆ ಸಮಾನ ಫರಿಸ್ತಾ, ಎಲ್ಲರ ಜೊತೆಗೆ ವ್ಯವಹಾರ ಮಾಡ್ತಾ, ಯಾರ ಜೊತೆ ನಮ್ಗೆ ಸಂಬಂಧ ಇಲ್ಲ. ನೋಡಿ ಆದ್ಮೇಲೆ ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಸೇವಾ ಕೇಂದ್ರಕ್ಕೆ ಹೋದ್ವಿ, ಅಲ್ಲಿ ಕಾರ್ಯ ಮಾಡಿದ್ವಿ, ಬಂದ್ವಿ. ಅದ್ಯಾವ್ದಾದ್ರು ನಂದು ಅಂತ ನಾನು ಹೇಳಲಿಕ್ಕೆ ಆಗತ್ತಾ, ಇಲ್ವಲ್ಲ. ಹಾಗೆ ಎಲ್ಲರ ಜೊತೆಗೆ ವ್ಯವಹಾರವನ್ನ ಮಾಡೋಣ, ಆದ್ರೆ ಯಾವುದು ಕೂಡ ನನ್ನದಲ್ಲ. ಮತ್ತೆ ಸಮಾನ ಪರಿಸ್ಥಿತರಾಗಿರುವಂತವ್ರು ತಂದೆಯ ಸಮೀಪದಲ್ಲಿ ಇರುವಂತ ಆತ್ಮರು, ಸದಾ ಪ್ರಕೃತಿ ಪತಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನ ಸಾಕ್ಷಿಯಾಗಿ ನೋಡುವಂಥವ್ರು, ಏನಾದ್ರೂ ಕೂಡ ಸಾಕ್ಷಿ.
ನೋಡಿ, ಈ ಪ್ರಕೃತಿಯ ಪತಿ ಯಾರು? ಸೂರ್ಯ ಅಂತ ಹೇಳ್ತಾರೆ. ಸೂರ್ಯ ಎಲ್ಲವನ್ನು ನೋಡ್ತಾರೆ, ಅದು ಯಾವುದರ ಪ್ರಭಾವ ಅವರ ಮೇಲೆ ಬೀಳುತ್ತಿಲ್ಲ ಅಲ್ವಾ? ಹಾಗೆ ನಿಮಗೆ ಸ್ವಲ್ಪನೂ ದುಃಖದ ಪ್ರಭಾವ ಬೀಳಬಾರ್ದು. ಅಷ್ಟು ಸ್ಟ್ರಾಂಗ್ ಆಗಿ ನೀವಿದ್ರೆ ನೀವು ಬಾಬ್ ಸಮಾನ್ ಆಗಿದ್ದೀರಿ, ಆಗ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲಿ ಟೆಸ್ಟಿಂಗ್ ಪೇಪರ್ ನಡೆಯುತ್ತೆ. ಅದೇ ರೀತಿ ನಿರಂತರವಾಗಿ ಅಚಲ ಅಡೋಲರಾಗಿರುವಂತವ್ರು, ಸದಾ ಬೀಹದ್ದಿನ ವೃತ್ತಿ ಮತ್ತು ದೃಷ್ಟಿಯನ್ನು ಇಟ್ಕೊಳ್ಳುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಕೆನಾ? ಅಚ್ಚಾ. ಓಂ ಶಾಂತಿ.